ನಮಸ್ಕಾರ. ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನನ್ನೊಂದಿಗೆ ಸೋಮವಾರಪೇಟೆ ತಾಲೂಕಿನ ಹರಪಳ್ಳಿ ಗ್ರಾಮದ ನಂಜಪ್ಪ ಮತ್ತು ಮಲ್ಲಮ್ಮ ದಂಪತಿಯ ಪುತ್ರರಾದ ಹರಪಳ್ಳಿ ರವೀಂದ್ರ ಅವರು ನನ್ನ ಜೊತೆಗಿದ್ದಾರೆ. ಅನೇಕ ಬಾರಿ ಸಂದರ್ಶನವನ್ನು ಮಾಡಿದ್ದೇನೆ, ಆದರೆ ಈ ಬಾರಿಯ ಸಂದರ್ಶನ ಭಾಳ ವಿಶೇಷ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತೇಳಿದರೆ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜ ಸೇವೆ ಕೊಡುಗೈ ದಾನಿಯಾದಂಥ ಹರಪಳ್ಳಿ ರವೀಂದ್ರ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಸಂದರ್ಶನಕ್ಕೆ ಸ್ವಾಗತಿಸ್ತೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಿಮ್ಮನ್ನು ಪರಿಚಯ ಮಾಡಿಕೊಡೋದು ನನಗೆ ಅಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. ಹರಪಳ್ಳಿ ರವೀಂದ್ರ ಅವರು ಎಲ್ಲರ ಮನೆಯಲ್ಲಿ ಮನದಲ್ಲಿ ಇವತ್ತು ಬೇರೂರಿ ನಿಂತಿದ್ದೀರಾ. ಆದರೆ ರಾಜಕೀಯ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹರಪಳ್ಳಿ ರವೀಂದ್ರ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ದೃಢತೆ ಹೊಂದಿರ್ತದ ಅಂತ ಹೇಳುವಂಥದ್ದು. ಒಳ್ಳೆ ಕ್ವಶನ್ ಮೇಡಮ್. ಇವಾಗ ನಿಮ್ಮ ಕ್ವಶನ್ನ ಅಂತರಾಳ ಏನು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನೀವು ಕಾಂಗ್ರೆಸ್ಸಲ್ಲಿದ್ದಿರಿ, ಇವಾಗ BJPಗೆ ಬಂದ್ರಿ ಅನ್ನುವ ಒಂದು ಉದ್ದೇಶ ಇದು. ಸೊ ನಾನು ಅದಕ್ಕೆ ಹಿಂದೆ ತಗೊಂಡ್ರೆ JDS ಅಲ್ಲಿ ಕೂಡ ನಾನು ನೀವು ಗುರುತಿಸ್ಕೊಂಡಂಥವ್ರು. ಅದಕ್ಕೆ ನಾನು ಆನ್ಸರ್ ಬೇಕು ಅಂತ ಹೇಳಿದ್ರೆ, ನನ್ನ ಬಾಲ್ಯದ ದಿನಗಳಿಂದ ನಮ್ಮ ಮನೆಯಲ್ಲಿ JDS ಹಾಸು ಹೊಕ್ಕಾಗಿತ್ತು. ನಾವು ಮನೆಯವರೇನಾಗಿತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ರಾಜಕೀಯ ಗಂಧಗಾಳಿ ಗೊತ್ತಿರಲಿಲ್ಲ. JDS ಅಂತ ಹೇಳಿದ್ರೆ ಆವಾಗ ರೈತರ ಪಕ್ಷ ಅಂತಿತ್ತು. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇದ್ವಿ. ನಮಗೆ ಬುದ್ಧಿವಂತರ ನಂತರ ನಾವು BJPಗೆ ಸಪೋರ್ಟ್ ಮಾಡುವಂಥದ್ದು, ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾನು ಪರಮ ಅನುಯಾಯಿ. ಅವರ ಕವಿತೆಗಳನ್ನ, ಕವನಗಳನ್ನ, ಬುಕ್ಸ್ಗಳನ್ನ ಓದ್ತಾ ಇದ್ದೀನಿ. ಮತ್ತು ಅವರು ಏನು ಅಂತ ಹೇಳಿದ್ರೆ ಪ್ರಶ್ನಾತೀತ ನಾಯಕ. ಇದುವರೆಗೆ ಅವರಂಥವ್ರು ಹುಟ್ಟಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಸೊ ಅವರ ವ್ಯಕ್ತಿತ್ವನೇ ಬೇರೆ, ಇಲ್ಲಿ ಯಾರಿಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮುಂದೆ ಬರ್ತಾ ಬರ್ತಾ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆದೆ. ಆವಾಗ ಅನಿವಾರ್ಯ ಕಾರಣಗಳಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಅನಿವಾರ್ಯವಾಯಿತು. ಯಾಕೆಂತ ಹೇಳಿದ್ರೆ ಆ ಅನಿವಾರ್ಯ ಕಾರಣಗಳನ್ನ ವಿವರಿಸೋಕ್ಕಾಗಲ್ಲ. ಫಸ್ಟ್ ನಾನು ಯಾರಿಗೂ ಸಪೋರ್ಟ್ ಮಾಡಿದ್ದೆ, ಅಲ್ಲಿಂದ ಯಾರೋ ರಾಜಕೀಯ ಮುಖಂಡರು ಕರೆದ್ರು, ಅವ್ರನ್ನ ಬೇಡ ನನಗೆ ಸಪೋರ್ಟ್ ಮಾಡಂತ. ಹಾಗಾಗಿ ಏನಾಯಿತು. ಸೊ ಹಾಗಾಗಿ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ. ಅವ್ರು ನನ್ನ ಕರೆದವರು ನಿನ್ನ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದರು. ಸೊ ಲಾಸ್ಟಿಗೆ ನಿಮ್ಗೆ ಗೊತ್ತಿರೋ ವಿಷಯ, ಯಾಕೆ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿದ್ದು ಫೇಲ್ ಆಯಿತು. ಸೊ ಹಾಗಾಗಿ ಅಲ್ಲಿಂದ 2.5 ವರ್ಷಗಳು ಅದು ಮುಂಚೂಣಿಯಲ್ಲಿ ಫೇಲ್ ಆಗಿ ಆದಮೇಲೂ ನನಗೆ ಬೇರೆ ಪಕ್ಷದಿಂದ ಸತತ ಪ್ರಯತ್ನ ಮಾಡಿದ್ರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ. ಆ ಮುಖಂಡರೇ ಕರೆದ್ರು, ಯಾರು ಟಿಕೆಟ್ ಡಿಸೈಡಿಂಗ್ ಅಥಾರಿಟಿ ಅವರೇ ಕರೆದ್ರು, ನಿನಗೆ ಟಿಕೆಟ್ ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದ್ರು. ಮತ್ತು ಯಾವುದ್ಯಾವುದೋ ಕಾರಣಗಳಿಂದ ಅದು ಇಲ್ಲಿಯವರೇ ಬಂದು ರಿಕ್ವೆಸ್ಟ್ ಮಾಡಿ ಅದು ಬೇಡ, ನೀನು ಅಲ್ಲಿ ನಿಲ್ಬೇಡ ಅಂಥೇಳಿ ಅಲ್ಲಿಗೆ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಬರೋದಿಲ್ಲ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೆ 2.5 ವರ್ಷ ಆಯಿತು. 2.5 ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ನನಗೆ ಆಂತರಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಗೌರವದ ಕೊರತೆ ಇತ್ತು. ಗೌರವದ ಕೊರತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಹರಪಳ್ಳಿ ರವೀಂದ್ರ ಸೆಲ್ಫ್ ಮೇಡ್ ಮ್ಯಾನ್. ನನಗೆ ಯಾರ್ದು ನಾನು ಎಲ್ಲಾದ್ರಲ್ಲೂ ನನಗೇನು ನಾಚಿಕೆ ಇಲ್ಲ. ನಾವಿಲ್ಲಿ ಇಂಗ್ಲೀಷ್ ಮೀಡಿಯಮ್ ಅನ್ನೋದು ಏನು ಗೊತ್ತಿಲ್ಲ, ಕನ್ನಡದಲ್ಲಿ ಇಂಗ್ಲೀಷ್ ಮಾಡ್ತಾಯಿದ್ರು. ಅಂಥ ಲೆವೆಲಿಂದ ಹೋಗಿ ಇವತ್ತು ಯಾವುದೋ ಒಂದು ಸ್ಟೇಜಿಗೆ ರೀಚ್ ಆಗಿದ್ವಿ. ಹಾಗಾಗಿ ನನಗೆ ಯಾವುದೂ ಇದಿಲ್ಲ, ಅಲ್ಲಿ ಗೌರವ ಇಲ್ಲ. ಅದಕ್ಕೋಸ್ಕರ ಮತ್ತು ಇವತ್ತಿನ ಯುಗದಲ್ಲಿ ಮೋದಿಜಿ ವಿಶ್ವನಾಯಕ ನನ್ನ ಇದ್ರ ಪ್ರಕಾರ. ಹಿಂದೆ ಅಮೇರಿಕವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರಿತಿದ್ವಿ, ಇವತ್ತು ಮೋದಿಜಿಯನ್ನು ವಿಶ್ವದ ದೊಡ್ಡಣ್ಣ ಅಂತ ಕರಿಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಇವರ ಮಾತು, ಇವರ ಧೈರ್ಯಕ್ಕೆ ಶೇಕ್ ಆಗ್ತಾ ಇದ್ದಾರೆ. ಇವನ್ ಚೀನಾವನ್ನು ಬಡಿಯೋಕ್ಕೆ ಸರಿಸಾಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಟೆಕ್ನಾಲಜಿಯಲ್ಲಿ ಚೀನಾ ಮೀರ್ಸೋರು ಯಾರೂ ಇಲ್ಲ. ಅಂಥವ್ರನ್ನ ಹೆದರ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಪ್ರಪಂಚದಲ್ಲೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮಂಥ ನರ ಮನುಷ್ಯರು ಒಂದು ಹುಲುಕಡ್ಡಿಗೆ ಸಮಾನ ಆದವರು. ನೀವು ಕಾಂಗ್ರೆಸ್ಸಿಗೆ ಬಂದಾಗ ಮೋದಿಯವರು ಇರಲಿಲ್ಲಪ್ಪ. ಅದೇ ಡೈರೆಕ್ಟ್ ನಿಮ್ದು ಕ್ವಶನ್. ನಾನು ಮೊದಲೇ ಹೇಳಿದೆ ನೀವು ಡೈರೆಕ್ಟ್ ಹಿಟ್ ಮಾಡ್ತೀರಿ ಅಂತ. ನಾನು ಮೊದಲೇ ನಿಮ್ಗೆ ಹೇಳಿದೆ ಅನಿವಾರ್ಯ ಕಾರಣಗಳಿಂದ ಬಂದೆ ಅಂತ. ಯಾರಿಗಾದರೂ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ ಮೇಡಮ್. ಒಂದು ದುರಾಸೆ ಇರಬಾರ್ದು ಅಂತ ಜನ ಹೇಳ್ತಾರೆ. ನನಗೂ ಆಸೆ ಇತ್ತು. ನನಗೇನು ಅಂತ ಹೇಳಿದ್ರೆ ಪ್ರಬಲವಾದ ಒಂದು ರೀಸನಿಂದ ಬಂದೆ. ಅವಾಗ
ಏನು ಅಂತ ಹೇಳಿದ್ರೆ ನನಗೆ ನನ್ನ ಕಡೆ ಒಕ್ಕಲಿಗರ ಸಂಘ ಬಂದರೆ ನನಗೆ ಹೆಲ್ಪ್ ಆಗುತ್ತೆ, ನಾನು ಏನೋ ಒಂದು ದೊಡ್ಡ ಹುದ್ದೆಗೆ ಹೋಗ್ತೀನಿ, ನೀನು ನನಗೆ ಸಪೋರ್ಟ್ ಮಾಡು ಅಂತ ಹೇಳಿದ್ರು. ನಿನಗೆ ಅದರ ಬದಲಾಗಿ ನಾನು ಇದು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಯಾರಿಗೂ MLA ಟಿಕೆಟ್ ಸಿಗುತ್ತೆ ನೀನು ಕೊಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ಅಂದರೆ ನಾನು ಮನುಷ್ಯ ಆ ಇದರಲ್ಲಿ ಬಂದೆ. ನಾನು ಆಗಲೇ ಹೇಳಿದೆ ಅನಿವಾರ್ಯ ಕಾರಣಗಳಿಂದ. 2.5 ವರ್ಷಗಳ ಕಾಲ ತಾವು ಸಕ್ರಿಯವಾಗಿ ತೊಡಗಿಸ್ಕೊಟ್ರಿ ಕಾಂಗ್ರೆಸ್ಸಲ್ಲಿ. ಹೌದು. ಹಿಂದೆ ಕೂಡ ತಾವು ಆಕಾಂಕ್ಷಿಯಾದಾಗ ನಾನೇ ಇದೇ ಮನೆಯಲ್ಲಿ ಬಂದು ತಮ್ಮನ್ನು ಸಂದರ್ಶನ ಮಾಡಿದ್ದೆ. ಭಾಳ ದೊಡ್ಡ ಕನಸುಗಳು ನಿಮ್ಮೊಳಗೆ ಇತ್ತು. ನಾನು ಏನು ಮಾಡಬಹುದು, ಏನು ಮಾಡ್ತಿದ್ದೆ, ನನ್ನ ಚಿಂತನೆ ಹೇಗಿತ್ತು ಅಂತ. 2 ವರ್ಷ ಆಗ್ತಿದ್ದ ಹಾಗೆ ನಿಮ್ಮ ನಿರ್ಧಾರ ದಿಢೀರಾಗಿ ಯಾಕೆ ಬದಲಾವಣೆ ಆಗಿತ್ತು? ಸುಮಾರು 1 ತಿಂಗಳಿಂದ ಹರಪಳ್ಳಿ ರವೀಂದ್ರ ಅವರು ಹೊರಗೆ ಬರ್ತಾರೆ, ಕಾಂಗ್ರೆಸ್ ಬಿಟ್ಟು ಹೊರಗೆ ಬರ್ತಾರೆ ಅಂತೇಳಿ ಗುಸುಗುಸುಗಳು ಹರಿದಾಡ್ತಾ ಇತ್ತು. ಇವತ್ತು ಹೌದು ಬಂದೇ ಬಿಡ್ತಾರೆ, ಇನ್ನೇನು 2-3 ದಿನದಲ್ಲಿ ಅವರು ಬಹಿರಂಗವಾಗಿ BJP ಜೊತೆಗೆ ಗುರುತಿಸ್ಕೊಳ್ತಾರೆ. ಯಾಕೆ ಈ ಅನಿವಾರ್ಯತೆ ನಿಮಗೆ ಬಂತು? 2.5 ವರ್ಷಗಳ ಕಾಲ ಯಾಕೆ ತಾವು ತಟಸ್ಥವಾಗಿದ್ರಿ ಅಥವಾ ಯಾಕೆ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ಸಿಗೆ ಬಂದಿದ್ರಾಗಿದ್ದರೆ? ಇದು ಗುಡ್ ಕ್ವಶನ್ ಮೇಡಮ್. ಆದರೆ ನಾನು ಡೈರೆಕ್ಟ್ ಆನ್ಸರ್ ಹೇಳೋದಿಲ್ಲ ಇದಕ್ಕೆ. ಯಾಕೆಂತ ಹೇಳಿದ್ರೆ ನಿಮಗೆ ಅನ್ಅಫಿಷಿಯಲ್ ಆಗಿ ಈಗ ನೀವು ಪತ್ರಕರ್ತರಲ್ಲ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಕೆಳಗೆ ಎಕ್ಸ್ಪ್ಲೈನ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಇದು ಧೈರ್ಯವಾಗಿ ಈಗಲೇ ಹೇಳ್ತಿದ್ನಿ. ಆ ಮೂಮೆಂಟಲ್ಲಿ ಅಂದರೆ ನಾನು ಯಾರ ಬಗ್ಗೆನೂ ದೂರ್ತಾ ಇಲ್ಲ. ಇವಾಗಿರೋ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ನನ್ನ ಕೊಡುಗೆ ಕಾಂಗ್ರೆಸ್ಸಿನ ಮಡಿಕೇರಿ ಕ್ಷೇತ್ರದ ಗೆಲುವಿಗೆ ಅಪಾರವಾದದ್ದು. ನಾನೇನಾದರೂ ನನ್ನ ಕುಮಾರಸ್ವಾಮಿ ಇಮ್ಮಿಡಿಯೇಟ್ ಆಗಿ ಕರೆದ್ರು, ನಿನಗೇ ಟಿಕೆಟ್ ಕೊಡ್ತೀನಿ ನೀನು ಬಾ ಅಂದರೆ ಕುಮಾರಸ್ವಾಮಿ ನನಗೆ ತುಂಬ ಆತ್ಮೀಯರು ಹಿಂದೆಯಿಂದ. ಸೊ ಹಾಗಾಗಿ ಏನೂ ಬೇರೆ ಮಾತೇ ಇಲ್ಲ, ನಿನಗೆ ನನಗೆ ಟಿಕೆಟ್ ಡಿಕ್ಲೇರ್ ಮಾಡಿದ್ರೆ ನಾನು ಸರಿಯಾಗಿ ಸ್ಪರ್ಧೆ ಓಡ್ತಿದ್ದೆ. ಯಾವುದೇ ಕಾರಣಕ್ಕೂ ಈ ರಿಸಲ್ಟ್ ಬರ್ತಾ ಇರಲಿಲ್ಲ, ರಿಸಲ್ಟ್ ಉಲ್ಟಾ ಪಲ್ಟಾ ಆಗೋದು. ಸೊ ಹಾಗಾಗಿ ಅಲ್ಲಿ 2.5 ವರ್ಷದಿಂದ ನಾನಂತ ಮುಂಚೂಣಿ ಸಪೋರ್ಟ್ ಕೊಟ್ಟು ನನಗಿವತ್ತೊಂದು ಗೌರವಿತವಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಯಾರಿಗಾರು ನನಗಲ್ಲ, ಮನುಷ್ಯ ಸಹಜ ಆದವನಿಗೆ ಹಾಗೆ ತುಂಬ ನೊಂದ್ಕೊಂಡ್ರಿ. ನಾನು ಯಾಕೆ ಬಂದೆ ಅಂತ ಅನ್ನಿಸ್ತಾಗಿದ್ರೆ ನಿಮಗೆ ನನ್ನ ಡಿಸಿಷನ್ ತಪ್ಪಾಯಿತು ಅಂತ ಅನ್ನಿಸ್ತಾ? 100%. ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಪಾರ್ಟಿಗೂ ಇರಲಿಲ್ಲ, ತುಂಬ ಇದಿತ್ತು ನನಗೆ, ಗೌರವ ಇತ್ತು ಅವಾಗ. ರವೀಂದ್ರ ಅಂತ ಹೇಳಿದ್ರೆ ಯಾರೂ ಮಾತಾಡ್ತಿರ್ಲಿಲ್ಲ. ಏನು ನಾವೇನು ದುಷ್ಟರಲ್ಲ, ದುರಾಂಕಾರಿ ಅಲ್ಲ, ಏನೂ ಇಲ್ಲ, ಒಳ್ಳೆಯವನು ಅಂತ ಹೇಳಿದ್ರೆ ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಯಾರು ಮಾತಾಡ್ಸಿದ್ರೆ ನನಗೆ ಮೇಲೆ ಒಬ್ಬ ನ್ಯಾಯಾಧೀಶ ಇದ್ದಾನೆ, ಅಲ್ಲಿ ಇಂಡೈರೆಕ್ಟಾಗಿ ನನಗೆ ಹೆಲ್ಪ್ ಸಿಗ್ತಾ ಇತ್ತು. ಸೊ ಇಲ್ಲಿ ಬರುವಾಗ ಯಾವುದೋ ಒಂದು ಪಾರ್ಟಿ ಅಂತ ಗುರುತಿಸ್ಕೊಂಡಿದ್ದೀನಿ. ಆವಾಗ ಕೆಲವು ಕಡೆ ಹೇಗಿದ್ರೂ ಇದ್ದೇ ಇರುತ್ತೆ, ಆ ಪಾರ್ಟಿ BJP, ಕಾಂಗ್ರೆಸ್ ಅವ್ರಿಗೆ ಕೆಲವು BJP ಆಗಲ್ಲ, BJP ಅವ್ರಿಗೆ JDS ಆಗಲ್ಲ, ಹೀಗೆ ಹಾಗಾಗಿ ಸ್ವಲ್ಪ ಲಿಮಿಟ್ ಡಿಸ್ಟೆನ್ಸ್ಗಳು ಸ್ಟಾರ್ಟ್ ಆಗ್ಬಿಡ್ತು. ಈಗ ರಾಜಕೀಯದಲ್ಲಿದ್ದೀನಿ, ಯಾಕೆ ಧೈರ್ಯವಾಗಿ BJP ನಮ್ಮ ಬ್ಲಡ್ಡಿಂದ ಬಂದಂಥದ್ದು. ನಾವು ಮೋದಿಜಿಯನ್ನು ಈ ಕನಸು ಮನಸ್ಸಿನಲ್ಲೂ ಪ್ರೇಯರ್ ಮಾಡ್ತೀವಿ. ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ತಯಾರಿದ್ದಾರೆ. ಇವತ್ತು BJP ಗೌರ್ಮೆಂಟಲ್ಲಿ ಯಾವ ಹಗರಣಗಳು ಇಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಹಿಂದಿನಿಂದ ಅಂದರೆ ನನಗೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ, ಅದು ಬಿಟ್ಟರೆ ನನ್ನ ನನ್ನ ಈ ಹಿಂದಿನವ್ರದ್ದು ಸ್ಪೀಚ್ ಕೇಳುವಂಥದ್ದು, ಹಿಂದಿನವ್ರ ಜೀವನ ಚರಿತ್ರೆ ಓದುವಂಥದ್ದು ತುಂಬ ಇದೆ. ಅದೆಲ್ಲ ಹಿಂದಿಂದು ರೆಫರ್ ಮಾಡಿದ್ರೆ ಇವತ್ತು ಇಂಡಿಯಾ ಇರೋದನ್ನ ನೋಡಿದ್ರೆ ಒಂಥರ ನಮಗೆ ಹೆಮ್ಮೆ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಮೋದಿಜಿಯವ್ರನ್ನ ಪ್ರೇ ಮಾಡ್ತಾರೆ. ಅವರು ವಿಶ್ವ ಲೀಡ್ರು ಅಂತ ಹೇಳ್ತಾರೆ, ವಿಶ್ವ ನಾಯಕರು ಹೇಳ್ತಾರೆ, ಅಂತೆ ಕಂತೆ ಅಲ್ಲ. ನೀವು ತುಲನೆ ಮಾಡಿ ನೋಡಿದಾಗ ಅವರು ವಿಶ್ವ ನಾಯಕರು ಇದು ಏನು ಆ ದೃಢ ನಿರ್ಧಾರವನ್ನು ತಗೊಳ್ಳುವಂಥವರು, ಗಂಡೆದೆಯ ಒಂದು ಸಬಲವಾದ ವ್ಯಕ್ತಿ. ಹಾಗಾಗಿ ನಾವು ಓಡುವ ಕುದುರೆಯನ್ನು ಬಿಟ್ಟು ಹರಪಳ್ಳಿ ರವೀಂದ್ರ ಸುಮ್ಮನೆ ತಟಸ್ಥವಾಗಿದ್ದ ಕುದುರೆ ಬೆನ್ನತ್ತಿ ಹೋದ್ರ? ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅದನ್ನು ನಾನು ಓಡುವ ಕುದುರೆ ಅಂತೇಳಿ ಬಿಂಬಿತ ಮಾಡ್ತೇನೆ. ಸಾಧಾರಣ ಎಲ್ಲರೂ ಓಡುವ ಕುದುರೆಗೆ ಬೆಟ್ಟು ಕಟ್ಟುವಂಥದ್ದು. ಯಾಕೆ ಹರಪಳ್ಳಿ ರವೀಂದ್ರ ಅವರ ಚಿಂತನೆಗಳು ಈಗ ನಮಗೆ, ಯಾಕೆಂದರೆ 2028ಕ್ಕೆ ತುಂಬ ದೂರ ಇದೆ. ನಮಗೆ ನಾವು ಯಾವುದೇ ಅನಾಹುತಗಳು ಮಾಡೋದಿಲ್ಲ, ಯಾವುದೇ ಅವ್ಯವಹಾರಗಳು ಮಾಡೋದಿಲ್ಲ. ನಮ್ಮದು ನೇರ ನುಡಿ, ನೇರ ನಡೆ. ನೋಡಿ, ಇವತ್ತು ನಾನು ಹೋಗಿ ತೋಟದಲ್ಲಿ ಕೂಲಿ ಹಾಕಿ ಕೆಲಸ ಮಾಡ್ತೀನಿ. ಹಾಗೆ ಯಾರ ಕೈಕಾಲು ಹಿಡಿಬೇಕಾಗಿಲ್ಲ.
ನಾವು ಎಲ್ಲಿ ಹೋದರೂ ಇವತ್ತು ನಾನು ಏನಾದರೂ ಬೇರೆ ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ 100 ಜನರಲ್ಲಿ 98 ಜನರು ರವೀಂದ್ರ ಈ ಥರ ಮಾಡಿದ್ದಾನೆ ಅಂತ ನಂಬೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಆ ದಾರಿಯಲ್ಲಿ ಹಿಡ್ಕೊಂಡಿದ್ವಿ. ಹಾಗಾಗಿ ನನಗೆ ಯಾರ್ದು ಮರ್ಜಿ ಬೇಕಾಗಿಲ್ಲ. ನಮಗೆ ಏನು ರೈಟ್ ಅಂತಂತು ಅದರಲ್ಲಿ ನನಗೆ ಇನ್ನೂ ತಾವು ಹೇಳಿದ್ವಿ ಇನ್ನೂ 2.5 ವರ್ಷ ಇದೆ ಅಂತ. ನನಗೆ 2028ರವರೆಗೆ ನಾನು ಇವತ್ತು ರಾಜ್ಯ ನಾಯಕರು ನನ್ನ ಕಾಂಟ್ಯಾಕ್ಟ್ ಮಾಡಿ ಆಫರ್ ಮಾಡಿದ್ರು, ಡಿಸ್ಟಿಕ್ ಅವ್ರು ಮಾಡಿದ್ರು. ನಾನು ಯಾವುದೇ ಕಂಡೀಷನಲ್ಲಾಗಿ ನಾನು ಹೋಗಿಲ್ಲ. ನಾನು BJPಯ ಸಿದ್ಧಾಂತಗಳು ಅಥವಾ ನಮ್ಮ ಮೋದಿಜಿಯ ಈ ಆಳ್ವಿಕೆ, ಆಡಳಿತ ಮತ್ತು ಅವರ ಬಗ್ಗೆ ವಿಶ್ವ ಕೊಡುವಂಥ ಗೌರವ, ಇದು ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಯಾವುದೇ ಇದು ಬೇಡ, ನನಗೆ ಇಲ್ಲಿ ಯಾವುದೇ ಗೌರವ ಬೇಡ. ನಮಗೆ ಮೋದಿ ಹೆಸರು ಹೇಳಿದ ಗೌರವ ಸಾಕು. ಇಲ್ಲಿ ಯಾರು ಗೌರವ ಕೊಡೋದು ಬೇಕಾಗಿಲ್ಲ. ಈಗ ಏನಾದರೂ ಅವಮಾನ ಆದರೂ ತೊಳ್ಕೊತೀವಿ. ಸೊ ಹಾಗಾಗಿ ಅಂಥ ಸಿಚುವೇಶನ್ ಬರಲ್ಲ. ಇವಾಗ ಹೋಗಿರೋದು ನಾನು ಅನ್ಕಂಡೀಷನಲ್, ಯಾವುದೇ ಇದು ಬೇಕು, ಹುದ್ದೆ ಬೇಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೋಗಿರೋದು. ಅಥವಾ ಮುಂದಿನ ಚುನಾವಣೆಯ ಗುರಿ ಯಾವುದೂ ಇಲ್ಲ ಇವಾಗ. ಹಾಗಾಗಿದ್ರೆ ಅವತ್ತೇ ಸೇರಿಕೊಂಡು ಎಲ್ಲರಿಗೂ ಕಂಡೀಷನ್ ಹಾಕೊಂಡು ನಾನು ಬರೋದಾರಿದ ಕೊಡಲೇಬೇಕು ಅಂತ ಹೇಳ್ಕೊಂಡು ಅಥವಾ ಎಂತಾದ್ರೂ ಒಂದು ಇರಬೇಕು ಅಂತ ಹೇಳ್ಕೊಂಡು ನಾವು ಹೋಗ್ತಿದ್ವಿ. ಯಾವುದೇ ಫಲಾಪೇಕ್ಷೆ ಇಲ್ಲ. ಇವತ್ತು ನಾಳೆ ನೋಡಬೇಕು. ನನ್ನ ಎಸ್ಟಿಮೇಷನ್ ಪ್ರಕಾರ ಒಂದು 3,000-4,000 ಜನ ಬರ್ತಾರೆ. ಆಮೇಲೆ ಯಾರಿಗೆ ಫೋನ್ ಮಾಡಿ ಹೇಳಿದ್ರು ತುಂಬ ಒಳ್ಳೆ ಡಿಸಿಷನ್ ತಗೊಂಡಿದ್ರಿ, ನಿಮ್ಮಂಥವ್ರಿಗೆ ಈ ಡಿಸಿಷನ್ ಬೇಕಾಗಿತ್ತು, ಬೇರೆ ಯಾವುದಕ್ಕಿಲ್ಲದಿದ್ರು ನೀವು ಯಾವಾಗಲೂ ಮೋದಿಜಿ ಬಗ್ಗೆ ಮಾತಾಡ್ತಾ ಇರ್ತೀರಿ. ಸೊ ಹಾಗಾಗಿ ಹಾಗಿದ್ದರೆ ನೀವು ದಿಢೀರಾಗಿ ಹೋಗಬೇಕಾದ್ರೆ ಸ್ಥಳೀಯ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಮನ ನೊಂದಿದ್ದೇನೆ ಅಥವಾ ಏನಾದ್ರು ಒಂದು ಇರಬೇಕಲ್ವ ಕಾರಣ? ಒಂದು ವ್ಯಕ್ತಿ 2.5 ವರ್ಷದಿಂದ ತಟಸ್ಥವಾಗಿದ್ದೇನೆ, ನನ್ನನ್ನು ಗುರುತಿಸಲಿಲ್ಲ ಅಂತ ಬಹುಶಃ ನನಗೆ ಅನ್ನಿಸ್ತಾ ಇಲ್ಲ. ನಿಮ್ಮೊಳಗೆ ಏನೋ ಬಲವಾದ ಕಾರಣ ಇದ್ದಾವೆ. ನನ್ನೊಳಗೆ ನೀವು ಹೇಳ್ದಂಗೆ ಬಲವಾದ ಕಾರಣಗಳು ಏನೂ ಇಲ್ಲ ಮೇಡಮ್. ಒಂದೇ ಒಂದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇದೇ ಸಂದರ್ಶನ ಮಾಡುವಾಗ ಕಳೆದ ಬಾರಿ ನೀವು ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಹೋಗ್ತಾ ಇದ್ದೇನೆ, ಈಗ ಆ್ಯಸ್ ಇಟ್ ಈಸ್ ತಾವು ಏನು ಹೇಳಿರಿ ಅದನ್ನು ನನ್ನ ಹತ್ರ ಅಷ್ಟು ಸ್ಪಷ್ಟವಾಗಿ ನೀವು ಸಂದರ್ಶನದಲ್ಲಿ ಹೇಳಿದ್ರಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೀರಿ, ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಹೋಗಿದ್ದೇನೆ ಅಂತ. ಹಾಗಿದ್ರೆ 2.5 ವರ್ಷಗಳ ಕಾಲ ತಟಸ್ಥರಾಗಿದ್ದ ಹರಪಳ್ಳಿ ರವೀಂದ್ರ ಯಾವುದೇ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳದೆ ಆರಂಭದಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥವ್ರು, ರಜೆನ ಹಾಕಿ ತಾವು ಕ್ಯಾನ್ವಸ್ ಮಾಡಿದವರು, ಇಲ್ಲ ಬರಲೇಬೇಕು ಅಂತೇಳಿ ಶತಾಯ ಗತಾಯ ಪಣ ತೊಟ್ಟಂಥವ್ರು, ಎಲ್ಲರ ಜೊತೆಗೆ ನಾನು ಇದ್ದೇನೆ, ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇನೆ ಅಂತೇಳಿ ಆ ಭರವಸೆಯನ್ನು ಮೂಡಿಸಿ ತಾವು ಬಂದಂಥದ್ದು. మరి ಇವತ್ತು ನಿಮ್ಮ ನಡೆ ಕ್ವಶನ್ ಮಾರ್ಕಲ್ಲಿ ಇದೆಯಾ? ಕ್ವಶನ್ ಮಾರ್ಕಲ್ಲಿ ಏನಿಲ್ಲ ಮೇಡಮ್. ನಾನು ಯಾರ ಜೊತೆ ಮಾತಾಡಿದೆ ಅಂತ ನಿಮ್ಗೆ ಹೇಳಲ್ಲ. ನಾನು ಹೇಳಿದೆ, ನನಗೆ ನಿಮ್ಮ ಅಧಿಕಾರದ ಉಪಯೋಗ ಬೇಕಾಗಿಲ್ಲ, ನನಗೆ ನಿಮ್ಮ ಕಾಂಟ್ರಾಕ್ಟ್ ಬೇಕಾಗಿಲ್ಲ, ನನಗೆ ನಿಮ್ಮ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ, ನನಗೆ ನಿಮ್ಮ ಯಾವುದೇ ಶಿಫಾರಸ್ಸು ಬೇರೆ ಬೇರೆ ವರ್ಕ್ಗಳಿಗೆ ಬೇಕಾಗಿಲ್ಲ, ನನ್ನ ಹತ್ರ ಯಾವುದೇ ಅವ್ಯವಹಾರಗಳಿಲ್ಲ. ನನಗೆ ನನ್ನ ಹತ್ರ ನೀವೇನು ಪ್ರಾಮಿಸ್ ಮಾಡಿದ್ರಿ ಅದನ್ನು ಅಂದರೆ ಗೌರವಿತವಾಗಿ ನಡ್ಕೋಬೇಕು. ಅದ ಬಿಟ್ಟರೆ ನಾನೇನೂ ಅಪೇಕ್ಷೆ ಪಡೋಲ್ಲ. ನನಗೆ ಯಾರು ಮುಖಂಡರಿದ್ದಾರೆ ಇದುವರೆಗೆ ನನ್ನ ಹತ್ರ ಯಾವುದೇ ಸಂಪರ್ಕ ಇಟ್ಕೊಂಡಿಲ್ಲ. ಹಾಗಾಗಿ ನಿಮ್ಗೆ ಮೊದಲೇ ಹೇಳಿದೆ, ನಾನು ಸೆಲ್ಫ್ ಮೇಡ್ ಮ್ಯಾನ್ ಅಂತ. ನನ್ನ ಹತ್ರ ಎರಡು ದೋಣಿಗೆ ಕಾಲು ಹಾಕುವಂಥದ್ದು ಅಥವಾ 2 ಬುದ್ಧಿ ಇರುವಂಥದ್ದು ಇಲ್ಲ. ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನನಗೆ. ಅದಕ್ಕೆ ಇವತ್ತೇನಾದರೂ ಮನಸ್ಸು ಚೇಂಜ್ ಮಾಡಿದ್ರೆ ಒಕ್ಕಲಿಗರ ಸಂಘದ ಪ್ರೆಸಿಡೆಂಟ್ ಆಗ್ಬೋದು. ಯಾಕೆಂದರೆ ಅಲ್ಲಿ ಗುದ್ದಾಟ ಇದ್ದೇ ಇರೋದು. 6 ತಿಂಗಳಿಗೆ ಅಥವಾ 1 ವರ್ಷಕ್ಕೊಂದ್ಸರಿ ಈ ಪ್ರೆಸಿಡೆಂಟ್ ಚೇಂಜು, 1 ವರ್ಷಕ್ಕೊಂದ್ಸರಿ ಈ ಪ್ರೆಸಿಡೆಂಟ್ ಚೇಂಜು. ಇವಾಗ ಕೆಂಚಪ್ಗೌಡರು ಅಂತಿದ್ರು, ಅವ್ರನ್ನ ಚೇಂಜ್ ಮಾಡೋಕ್ಕೆ 15 ದಿವಸಗಳಿಂದ ಗತಾಯ ಪ್ರಯತ್ನ ನಡೀತಾ ಇದೆ. 20 ಜನರು ಹಾಸನಕ್ಕೆ ಹೋಗಿದ್ರು, ಹಾಸನದಿಂದ ಕೊಡಗಿಗೆ ಬಂದರು, ಕೊಡಗಿಂದ ಮೈಸೂರಿಗೆ ಹೋದರು, ಮೈಸೂರಿಂದ ಈಗಲ್ಟನ್ ರಿಸಾರ್ಟಲ್ಲಿದ್ದರು. ಇವತ್ತು ಕೊಚ್ಚಿನಲ್ಲಿದ್ದಾರೆ. ಕೊಚ್ಚಿನಿಂದ ನಾಳೆ ಸಾಯಂಕಾಲ ಬರ್ತಾ ಇದ್ದಾರೆ. ಶುಕ್ರವಾರ, ಶನಿವಾರ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ನಿಗೆ ಹೋಗ್ತಾರೆ 3 ದಿವಸಕ್ಕೆ. ಎಲ್ಲರೂ ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಅಲ್ಲಿರೋರಿಗೆ ದೃಢವಾದ ನಂಬಿಕೆ ಇದೆ, ರವೀಂದ್ರ ಕೊಟ್ಟ ಮಾತಿಗೆ ತಪ್ಪಲ್ಲ. ಅಂದರೆ ಯಾಕೆ ಅಲ್ಲಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರನ್ನು ಇವರು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಇವರು ಏನೋ ನಿನಗೆ ಇಷ್ಟು ಕೊಡ್ತೀನಿ ಅಥವಾ ಈ ಪೋಸ್ಟ್ ಕೊಡ್ತೀನಿ ಅಥವಾ ಸರ್ಕಾರದಲ್ಲಿ ಈ ಪೋಸ್ಟ್ ಕೊಡ್ತೀನಿ ನೀ ಬಾ ಅಂತ ಎಲ್ಲರೂ ಹೋಗೋಂಥವ್ರೆ, ಅಥವಾ ಇಷ್ಟು ಕೊಡ್ತೀನಿ ಅಂತ ಅದೆಲ್ಲ ಡೈರೆಕ್ಟಾಗಿ ಹೇಳ್ಬೋದು. ಯಾವುದು ಹರಪಳ್ಳಿ ರವೀಂದ್ರ ಹತ್ರ ಇಲ್ಲ, ಯಾವುದೂ ಇಲ್ಲ. ನೋಡಿ, ನಾನು ಇಲ್ಲಿ ಬಿಟ್ಟಿದ್ದಾರೆ ಫ್ರೀಯಾಗಿ. 18-20 ಜನ, 35 ಜನರಲ್ಲಿ 18 ಜನ ಒಂದು ಕಡೆ, ಯಾರ ಕಡೆ ಬರ್ತಾರೆ ಅವ್ರು ವಿನ್. ಇವತ್ತು 19 ಜನ ಅಲ್ಲಿ ಕೊಚ್ಚಿಯಲ್ಲಿದ್ದಾರೆ. ಸೊ ನನಗೆ ಯಾರೂ ರಿಸ್ಟ್ರಿಕ್ಷನ್ ಹಾಕಲ್ಲ.
ಈಗ ಹಳೆ ಎಕ್ಸ್ ಪ್ರೆಸಿಡೆಂಟ್ ಫೋನ್ ಮಾಡಿದರು, ರವೀಂದ್ರಣ್ಣ ಇವತ್ತು ಬನ್ನಿ, ನಾವೆಲ್ಲ ಕಡೆಯಿಂದ ಬರ್ತಾ ಇದ್ದೀವಿ, ಒಂದು ರಿಸಾರ್ಟಲ್ಲಿ ಸೇರೋಣ, ನಾಳೆ ಬೆಳಿಗ್ಗೆ ಎಲ್ಲರೂ ಒಂದೇ ಬಸ್ಸಲ್ಲಿ ಹೋಗೋಣ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಅಷ್ಟೊತ್ತಿಗೆ ಬರ್ತೀನಿ. ಇಲ್ಲಿಂದ 1 ಗಂಟೆ ರಾತ್ರಿಗೆ ಹೊರಡಬೇಕಾ, 1 ಗಂಟೆ ರಾತ್ರಿಗೆ ಹೊರಡು ಬರ್ತೀನಿ. ಬಟ್ ನಾನು ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆ ಬೆಳಿಗ್ಗೆ ಬರ್ತೀನಿ. ಓಕೆ ಅಣ್ಣ, ನೀವು ಬನ್ನಿ, ನಾವು ಒಂದೇ ಬಸ್ಸಲ್ಲಿ ಹೋಗೋಣ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವವರು ಹರಪಳ್ಳಿ ರವೀಂದ್ರ. ನೀವೀಗ ಹರಪಳ್ಳಿ ರವೀಂದ್ರ ಅವರಿಗೆ ಕೊಟ್ಟ ಮಾತನ್ನು ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಅದು ನೀವು ಯಾವ ರೀತಿ ಬೇಕಾದ್ರೆ ಟರ್ನ್ ಮಾಡ್ಕೋಬೋದು ಮೇಡಮ್. ನನಗೆ ಗೌರವ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ನನಗೆ ಗೌರವಯುತವಾಗಿ ನನಗೆ ಈಗ ಆವಾಗ ನನ್ನ ಮನೆಗೆ ಬಂದು ಎಲ್ಲ ಮುಖಂಡರು ಡಿಸ್ಕಸ್ ಮಾಡೋಕ್ಕಿತ್ತು, ಡಿಸೈಡ್ ಮಾಡೋಕ್ಕಿತ್ತು, ಇದು ಮಾಡೋಕ್ಕಿತ್ತು. ನೋಡಿ ಮೇಡಮ್, ನನಗೆ ನನ್ನ ಒಂದು ಈಗ ಹೋಗಿದ್ದೆ ರವೀಂದ್ರಣ್ಣ, ನಿಮಗೋಸ್ಕರ ನಾವು ಚೇಂಜ್ ಮಾಡಿದ್ವಿ, ಇವಾಗ ನೀವು ಪಾರ್ಟಿ ಚೇಂಜ್ ಮಾಡ್ತಿದ್ರು ಅಂತ ಇವ್ರು ಕೇಳಿದ್ರು. ಯಾಕಂದರೆ ಫ್ರಮ್ ದಿ ಬಿಗಿನಿಂಗಿಂದ JDS ಅಲ್ಲಿ ಇದ್ದವರು ನಾನು ಕಾಂಗ್ರೆಸ್ಸಿಗೆ ಬಂದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್. ಅದು ಅಲ್ಲದೆ ನಾನು 26 ವರ್ಷಗಳಿಂದ ಬುಕ್ ಕೊಡ್ತಾ ಇದ್ದೆ ನಿಮ್ಮ ಗೌರ್ಮೆಂಟ್ ಸ್ಕೂಲಿಗೆ. 50-60 ಸಾವಿರ ಬುಕ್ಕು, 50-60 ಸಾವಿರ ರೂಪಾಯಿದಲ್ಲ, 50-60 ಸಾವಿರ ಬುಕ್ಗಳು ಕೊಡ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಸ್ಕೂಲ್ ಮೇಸ್ಟ್ರು ಇರ್ಬೋದು ಮೇಡಮ್? ಒಂದು ಮಿನಿಮಮ್ ಅಂದರೆ ಒಂದು 50-100 ಸ್ಕೂಲ್ ಮೇಸ್ಟ್ರು ಇರಲ್ಲ. ಅವರೆಲ್ಲ ಫೋನ್ ಮಾಡಿದ್ದಾರೆ ನನಗೆ ಸ್ಪೆಷಲಾಗಿ, ರವೀಂದ್ರಣ್ಣ ನೀವು ಹೋಗ್ತಾ ಇದ್ದೀರಿ ಅಂತ. ನಾವು ಬೈ ಬರ್ತಿಂದ BJPಯಲ್ಲಿದ್ದವ್ರು ನಾವು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದೀವಿ, ಸೊ ನಿಮಗೋಸ್ಕರ ಬಂದಿದೆ. ಅಷ್ಟು ಇದರಲ್ಲಿ ದೃಢವಾಗಿ ನಾನು ಇದು ಮಾಡಿದ್ದೇನೆ, ಏನು ಕ್ಯಾನ್ವಸ್ ಎಲ್ಲ ಮಾಡಿದ್ದೇನೆ. ಇವತ್ತು ನನಗೇನು ಅವರಿಂದ ದುಡ್ಡು ಬೇಡ, ಅಧಿಕಾರ ಬೇಡ, ಅಂತಸ್ತು ಬೇಡ, ಅಥವಾ ಕಾಂಟ್ರಾಕ್ಟ್ ಬೇಡ, ಏನು ಬೇಡ. ಒಂದು ಸ್ಮಾಲ್ ಏನು ಸೌಜನ್ಯ ಬೇಕಿತ್ತು. ಇಲ್ಲ, ಯಾರಿವಾಗ ಮುಂಚೂಣಿ ರಾಜ್ಕುಮಾರ್ ಆಗಿದ್ದಾರೆ, ಇಲ್ಲೇ ಬಂದು ರಾತ್ರಿ ಡಿಸ್ಕಷನ್ ಇರೋದು, 3-4 ದಿವಸ ಇಲ್ಲೇ ಡಿಸ್ಕಷನ್ ಆಗಿದೆ, 3-4 ದಿವಸ ಯಾವುದೋ ರಿಸಾರ್ಟಲ್ಲಿ ಡಿಸ್ಕಷನ್ ಆಗಿದೆ, 3-4 ದಿವಸ ಬ್ಯಾಂಗ್ಳೂರಲ್ಲಿ ಡಿಸ್ಕಷನ್ ಆಗಿದೆ. ಸೊ ಇವತ್ತು ಸುಮ್ಮನೆ ಒಂದು ಅವತ್ತು ಮಾತುಕತೆ ಏನಾಗಿದೆ, ನಿಮ್ಮ ಡಿಸಿಷನ್ ಇಲ್ಲದೆ ಯಾವುದೂ ನಾವು ಮುಂದುವರಿಯಲ್ಲ ಅಂತ ಆಗಿದೆ. ಇದು ಯಾವ ದೇವ್ರ ಮುಂದೆ ಬೇಕಾದ್ರೆ ನಾನು ಹೇಳ್ತೀನಿ, ನಾನೆಲ್ಲೂ ಸುಳ್ಳು ಹೇಳಲ್ಲ. ಬಿಗಿನಿಂಗಲ್ಲೇ ಹೇಳಿದೆ, ನಂಗೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ದಿವಸ ಅದನ್ನೇ ಕೇಳಿದ್ರೆ ರಿಪೀಟ್ ಮಾಡೋಕ್ಕೆ ಬರೋದಿಲ್ಲ ಅಂತ, ಮರ್ತು ಹೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಒಂದು ಸಣ್ಣ ಸೌಜನ್ಯನೂ ಇಲ್ಲ ಅಂತ ಹೇಳಿದ್ರೆ ನನಗೀಗ BJPಗೆ ಸೇರಿದ್ರು ನಾನು ಅನ್ಕಂಡೀಷನಲ್ ಧೈರ್ಯವಾಗಿರ್ತೀನಿ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನು ಕನಿಷ್ಠ ಸೌಜನ್ಯ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಇಲ್ಲಿ ನಾನು ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಏನು ಹುದ್ದೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ದೂರದೃಷ್ಟಿಯಿಂದ ನಮ್ಮ ಮೋದಿಜಿಯವ್ರನ್ನ ನಮ್ಮ ಮನಸ್ಸಲ್ಲಿ, ಅಂದರೆ ನಾನು ಅವ್ರದ್ದು ಏನಾದ್ರು ಕ್ಲಿಪ್ಪಿಂಗ್ಸ್ ಬಂತು ಅಂದರೆ ನನ್ನದೇ ಒಂದು ಇದು ಮಾಡ್ಕೊಂಡಿದ್ದೀನಿ ಬಾಕ್ಸ್, ಅದಕ್ಕೆ ಇಲ್ಲಿಂದ ತೆಗೆದು ಅದಕ್ಕೆ ಹಾಕ್ತೀನಿ. ಯಾಕೆಂತ ಹೇಳಿದ್ರೆ ನನಗೆ ಹುಡ್ಕೋಕ್ಕೆ ಆದರೆ ನೆನಪಿನ ಶಕ್ತಿ ಕಡಿಮೆ, ತುಂಬ ಬರುತ್ತೆ ನನಗೆ. ಇದು HNR ಅಂತ ಒಂದು ನನ್ನದೇ ಒಂದು ಇದು ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ತೆಗೆದು ಇದಕ್ಕೆ ಹಾಕ್ತೀನಿ. ಯಾವಾಗ ನೋಡಿದ್ರೆ ಅದನ್ನ ನೋಡ್ಕೊಂಡು ಬರ್ತಾ ಇರ್ತೀನಿ. ಸೊ ಹಾಗಿರುವಾಗ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ. ನಮ್ಮ ದೇಶದವನ್ನು ನಡೆಸ್ತಾ ಇರೋರು ಯಾರು, ಏನೇನು ನಡೆಸ್ತಾ ಇದ್ದಾರೆ, ಏನು ಮಾತಾಡ್ತಾರೆ, ಏನು ಇದಾಗ್ತಾ ಇದೆ, ಏನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ಹೇಗಿತ್ತು, ಈಗ ಹೇಗೆ ಬಂತು, ನಮ್ಮದು ಈಗ ಆಲ್ಮೋಸ್ಟ್ ಥರ್ಡ್ ಆರ್ ಫೋರ್ತ್ ಪ್ಲೇಸ್. ಸೊ ಹಾಗಿರುವಾಗ ನಮಗೆ ಹೆಮ್ಮೆ ಅನಿಸುತ್ತೆ. ನಮಗೆ ಸ್ವಲ್ಪ ಒಂದು ಇರುವ ಲಿಮಿಟೆಡ್ ನಾಲೆಜಲ್ಲಿ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಎಕನಾಮಿಕಲಿ ಅಥವಾ ನಮ್ಮ ದೇಶದ ಸ್ಟೇಟಸ್ಸು ಇದೆಲ್ಲ ಇದಾಗುತ್ತೆ. ಸಣ್ಣ ಪುಟ್ಟವ್ರು ಇದ್ದಾರೆ, ರಾಜಕಾರಣಕ್ಕೆ ಬಂದೇ ಸಮಾಜ ಸೇವೆ ಮಾಡಬೇಕು ಅಂತ ಇರಲಿಲ್ಲ. ಹೌದು ಅಲ್ವಾ? ಕೊಡುಗೈ ದಾನಿಯಾಗಿದ್ದೀರಾ. ಆರಂಭದಲ್ಲಿ ತಾವು ಏನು ಕನಸನ್ನು ಕಟ್ಟಿರಿ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ನೋಟ್ಬುಕ್, ಅದು ಯಾರು ಕೇಳದೆ ಹೋಗಲಿ ವರ್ಷಕ್ಕೆ ತಲುಪಿಸಿದ ಜವಾಬ್ದಾರಿನ ಇವತ್ತಿನವರೆಗೂ ಕಾಯವಾಚ ಮನಸ್ಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ರಾಜಕಾರಣ ಅಂತ ಹೇಳುವಾಗ ಸಮಾಜ ಸೇವೆನೇ ಉತ್ತಮ ಅಂತ ಅನ್ಸಲ್ವ ನಿಮಗೆ? ನಿಮಗೆ ಮೊದಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಮೇಡಮ್. ಕೆಲವು ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ಸುಮ್ಮನೆ, ಅದು ನನಗೆ ಖುಷಿ ಕೊಡಲ್ಲ. ಯಾರು ಎಕ್ಸ್ಪೆಕ್ಟ್ ಮಾಡದೆ ನನ್ನ ಹತ್ರ ದುಡ್ಡು ಕೇಳ್ತಾರೆ ನೋಡಿ, ಎಕ್ಸ್ಪೆಕ್ಟ್ ಮಾಡದೆ ಅಂದರೆ ಇಷ್ಟೇ ಬೇಕು, 10 ರೂಪಾಯೇ ಬೇಕು ಅಂತ, ರವೀಂದ್ರಣ್ಣ ಸ್ವಲ್ಪ ಕೊಡಿ, ಅವರ ನೀಡ್ಸು ಫುಲ್ಫಿಲ್ ಆಗುತ್ತೆ ನೋಡಿ. ನನಗೆ ಅದರಷ್ಟು ಸಂತೋಷ ಏನೂ ಆಗೋದಿಲ್ಲ ನೋಡಿ. ಇದರಲ್ಲಿ ಶಾಂತಳ್ಳಿ ಗುಡ್ಡಗಾಡಲ್ಲಿ ಒಂದು ಇಂಗ್ಲೀಷ್ ಸ್ಕೂಲ್, ಮೀಡಿಯಂ ಸ್ಕೂಲ್ ಮಾಡ್ತಾ ಇದ್ದೀನಿ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಏನೂ ಇನ್ಫ್ಲುಯೆನ್ಸ್ ಇಲ್ಲದೆ, ನಾಳೆ MLA ಆಗಬೇಕು ಅನ್ನೋ ಕನಸಿಲ್ಲದೆ, ಅಥವಾ ನಾಳೆ ಜಿಲ್ಲಾ ಪರಿಷತ್ ಆಗಬೇಕು ಅನ್ನೋ ಕನಸಿಲ್ಲದೆ, ಅಥವಾ ನಾಳೆ ಏನೋ ನನ್ನ ಸನ್ಮಾನ ಮಾಡಬೇಕು ನೋಡಿ. ಆ ಸನ್ಮಾನ ಅಂತ ಹೇಳಿದಾಗ ನೋಡಿ, ನಾನು ಕರೆದು 4-5 ಸನ್ಮಾನಗಳು ಬಂತು. ಯಾರೂ ಬಂದು ಶೇಕ್ ಹ್ಯಾಂಡ್ ಮಾಡಲಿಲ್ಲ. ಒಂದು 10 ಜನ ಮಾಡೋದಿಲ್ಲ. ಅವರಿಗೆ ಒಂದು ಸಾರಿ ಈ ನಮ್ಮ ಹುಡುಗರಿಗೆ, ಇಲ್ಲಿ ಯಾರೋ ಹುಡುಗರಿಗೆ ಬಂದರು, ನಾನು 6 ಗಂಟೆಗೆ ತೋಟಕ್ಕೆ ಹೋಗೋದು, 5 ಗಂಟೆ ಬೆಳಕು ಬರೋ ಟೈಮಿಗೆ, ಯಾಕೆಂದರೆ ಯಾರು ಬಂದುಬಿಡ್ತಾರೆ, ಅವ್ರಿಗೆ ನೋವಾಗಬಾರ್ದು, ನಾನು ಹೋಗ್ತಾ ಇದ್ದೀನಿ, ನೀವು ನಾಳೆ ಬನ್ನಿ ಇದು ಮಾಡಿ ಅಂತ, ಅಥವಾ ಲಾಸ್ಟಿಗೆ ಬನ್ನಿ ಅಂತ. ಅವ್ರು ಯಾರಿಗೂ ಕಾಣದಂಗೆ ಹೋಗ್ಬಿಡ್ಬೇಕು ಅಂತ. ಆಮೇಲೆ 10 ಗಂಟೆಗೆ ಬರೋದು.
ಸೊ ತೋಟಕ್ಕೆ ಹೊರಡ್ತಾ ಇದ್ದೀನಿ, ಗೇಟ್ ತೆಗಿಬೇಕು ಅಂತ ತೆಗಿತಾ ಇದ್ದೀನಿ, ಒಂದು ಒಳ್ಳೆ ಯಂಗ್ಸ್ಟರ್ಸ್ 20-22 ವರ್ಷ 25-15-20 ಜನ ಬಂದಿದ್ದಾರೆ. ನಮ್ಮ ಹತ್ರ ನಾವು ಬೆವರು ಸುರಿಸಿ ಕೊಡುವಂಥ ದುಡ್ಡು ಎಲ್ಲಿಯವರಪ್ಪ? ಇಲ್ಲಿಯವರೇ, ನನ್ನ ಪಕ್ಕದಿದ್ರು ಅವರು. ಗಣೇಶ ಕೂರಿಸ್ತೀವಿ ಸರ್, ಅದಕ್ಕೆ ಬಂದಿದ್ದೀವಿ. ಎಷ್ಟು ಗಂಟೆ? 6:10 ಆಗಿತ್ತು. 6 ಗಂಟೆ 10 ನಿಮಿಷ. ಹೌದು, ನನಗೆ ಈ ತಿಂಗಳಲ್ಲೇ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಸಿಕ್ತು. ಜೀ ಕನ್ನಡದಲ್ಲಿ ಯುವರತ್ನ ಪ್ರಶಸ್ತಿ ಸಿಕ್ತು. ನಿಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ಒಂದು ಶೇಕ್ ಹ್ಯಾಂಡ್ ಮಾಡುವಂಥ ನಿಮಗೊಂದು ಸೌಜನ್ಯ ಇರಲಿಲ್ಲ. ಇವತ್ತು ದುಡ್ಡಿಗಾದರೆ ಬರ್ತದೆ. ನನ್ನ ಲೈಫಲ್ಲಿ 26 ವರ್ಷದ ಲೈಫಲ್ಲಿ ಆ ಮಕ್ಕಳಿಗೆ ಮಾತ್ರ ಇಷ್ಟು ಹೇಳಿದ್ದು, ಹಾರ್ಡಾಗಿ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟೆ. ಇಲ್ಲ 3,000 ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಟ್ಟೆ. ಸೊ ಈ ಥರ ಏನಂತ ಹೇಳಿದ್ರೆ, ನಮ್ಮನ್ನ ಏನಾದರೂ ಬರ್ತಾ ಇದ್ದ ಈ ಎಲ್ಲೇ ಆದರೂ, ಈಗ ಯಾರು ಹುಷಾರಿಲ್ಲ ಅಂತ ಬರ್ತಾರೆ, ಅವರಿಗೆಲ್ಲ ನಾನು ಕೊಟ್ಬಿಡ್ತೀನಿ. ಎಷ್ಟು? 2,000, 3,000, ನನ್ನ ಹತ್ರ ಇರೋದೇ ಅಷ್ಟು. 10,000, 15,000 ಅವ್ರು ಇದಕ್ಕೆ ತಕ್ಕಂತೆ ನಾನು ಕೊಡ್ತೀನಿ. ಇವಾಗ ನೋಡಿ, ಅಲ್ಲಿ ಈ ಕಳೆದ ವಾರ ಇದಕ್ಕೆ ಮಕ್ಕಳಿಗೆ ಫೀಸ್ ಟೀಚರ್ಸ್ಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ದುಡ್ಡನ್ನ ಸ್ವಲ್ಪ ದೊಡ್ಡ ಅಮೌಂಟ್ನ ನಾನು ಬೇರೆ ಕಡೆ ಒಂದು ಬಸ್ ತೆಗಿಯಲ್ಲಿ ಡೈವರ್ಟ್ ಮಾಡಿದ್ದೆ. ಆ ಬಸ್ ತೆಗಿಯಲ್ಲಿ ನಾನೇ ಆ ಬಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಫಂಡ್ ಅರೇಂಜ್ ಆಗಿರಲಿಲ್ಲ. ಸೊ ಅವರಿಗೆ ಸ್ಯಾಲ್ರಿ ಇರಲಿಲ್ಲ. ನಂದು 2.5 ಲಕ್ಷ ನನ್ನ ಅಕೌಂಟಿಂದ ಡೈರೆಕ್ಟಾಗಿ, ನಿಮಗೆ ಸ್ಯಾಲ್ರಿ ಆಗಿಲ್ಲಲ್ಲ, ಇಮಿಡಿಯೇಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಅಕೌಂಟಿಂದ 2.5 ಲಕ್ಷ ಅವ್ರಿಗೆ ಇದು ಮಾಡಿ ಸ್ಯಾಲ್ರಿ ಕೊಟ್ಟೆ. ಸೊ ನಾವು ಆ ಥರ, ಈಗ ನನಗೆ ಅಲ್ಲಿ ಖುಷಿ ಏನಂತ ಹೇಳಿದ್ರೆ 165 ಮಕ್ಕಳಿದ್ದಾರೆ. ಅದಕ್ಕಿಂತ ಖುಷಿ ಮೇಡಮ್, ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ರು ಅಷ್ಟು ಖುಷಿ ಆಗಲಿಲ್ಲ. ನಾವು ಎಲ್ಲರೂ ಹಳ್ಳಿ ಕಡೆ ಹೋಗ್ತೇವೆ, ಸಾರ್ ನಮಸ್ಕಾರ, ರವೀಂದ್ರ ಸಾರ್ ನಮಸ್ಕಾರ, ಸಣ್ಣ ಪುಟಾಣಿಗಳು ನೋಡಿ ನಮ್ಮ ಸಾರ್ ಬರ್ತಾ ಇದ್ದಾರೆ ಅಂತ, ಅದು ಹೃದಯ ತುಂಬಿ ಬರುತ್ತೆ ಮೇಡಮ್. ಭಾಳ ಖುಷಿ ಕೊಡುವಂಥದ್ದು. ಅದರ ಜೊತೆಗೆ ನೀವು ದಿಢೀರಾಗಿ BJPಗೆ ಹೋಗೋದನ್ನು ಸಂಕಲ್ಪ ಮಾಡಿದ್ರಿ. ನಿಮ್ಮ ಬೆನ್ನ ಹಿಂದೆ ನಿಮ್ಮದೇ ಆದ ಫಾಲೋವರ್ಸ್ ಇಲ್ಲಿದ್ದಾರೆ. ಹೌದು, ಬಹುಶಃ ಅದು ಒಕ್ಕಲಿಗರು ಇರ್ಬೋದು. ನಾನು ಜಾತ್ಯತೀತವಾಗಿ ಮಾತಾಡ್ತಿದ್ದೇನೆ. ಅವರಿಗೆಲ್ಲ ಮೋಸ ಮಾಡಿದೆ ಅಂತ ನಿಮ್ಗೆ ಅನ್ಸಲ್ವಾ? ಯಾಕೆ ಪ್ರಶ್ನೆ ಅಂತ ಹೇಳಿದರೆ, ತಾವಾಗಲೇ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್, ನೀವು ಕಾಂಗ್ರೆಸ್ಸಿಗೆ ಹೋದಾಗ ನಿಮ್ಮ ಜೊತೆಗೆ ನಾವು ಬಂದ್ವಿ, ನೀವು JDS ಇದ್ದಾಗ ನಿಮ್ಮ ಜೊತೆಗೆ ನಾವು JDS ಗುರುತಿಸ್ಕೊಂಡ್ವಿ, ನೀವು ಕಾಂಗ್ರೆಸ್ಸಿಗೆ ಹೋದಾಗ ನಿಮ್ಮ ಜೊತೆಗೆ ನಾನು ಕಾಂಗ್ರೆಸ್ಲಿದ್ದೀವಿ. ಒಂದೇ ಒಂದು ಹೇಳ ಮೇಡಮ್, ನಾವು ಕಲ್ಮಶ ಇಲ್ಲದ ಮನಸ್ಸು ಅಂತ ಯಾಕೆ ಜನ ಹೇಳ್ತಾರೆ ಅಂದರೆ, ಒಬ್ಬನೇ ಒಬ್ಬ ವ್ಯಕ್ತಿ 39 ವರ್ಷ ಕಾಂಗ್ರೆಸ್ಸಲ್ಲಿದ್ದಾನೆ, ಸಖತ್ ಹೋಲ್ಡಲ್ಲಿದ್ದಾನೆ. ಸರ್ ನೀವು ಎಲ್ಲಿಗೆ ಹೋಗ್ತೀರಿ? ಅಲ್ಲಿ ನಾಳೆ ಬಂದು BJP ಸಾಲ ಹಾಕ್ಸ್ಕೊತಾ ಇದ್ದಾನೆ. ಅವನಿಗೆ ಭಾಳ ವಿರೋಧ ಇದೆ BJPಯಿಂದ ಸೇರಬಾರ್ದಂತ. ಆದರೆ ನಮ್ಮ ಸಾಹೇಬರು ಅಪ್ಪಚ್ಚು ರಂಜನ್ ಅವರು ಅಥವಾ ಇನ್ನೂ ಮುಂಚೂಣಿಯವ್ರು ಹೇಳಿದ್ರು, ಅದನ್ನ ನಾನು ಪ್ರಸ್ತಾಪ ಮಾಡಿದೆ ಅವ್ರ ಜೊತೆ. ಇನ್ನೂ ಕೌನ್ಸಿಲರ್ಗಳು ಬರ್ತಾ ಇದ್ದಾರೆ, ಅವರು ಪ್ರಸ್ತಾಪ ಮಾಡಿದೆ. ಅವ್ರು ಹೇಳಿದ್ರು, ಇವಾಗ ಬೇಡ, ಇನ್ನೊಂದು ತಿಂಗಳಾದ್ಮೇಲೆ ಅವ್ರನ್ನ ಸೇರಿಸೋಣ. ಇವಾಗ ಕರ್ಕೊಬಂದರೆ ಅವರೊಬ್ಬರು ಬಂದಿದ್ದಕ್ಕೆ ನಾವು 3 ಜನ ಕಳ್ಕೊಬೇಕಾಗುತ್ತೆ, ಬೇಡ ಅಂತ ಹೇಳಿದ್ರು. ಅಂಥ ದೊಡ್ಡವರು ಸುಮಾರು ಒಂದು 50 ಜನ ಇದ್ದಾರೆ. ಅವರು 50 ಜನರ ಬಿಟ್ಟು ಬರ್ತಾ ಇದ್ದೀನಿ. ಅವರು ಇವತ್ತು ನಾನು ಅವ್ರ ಜೊತೆ ಮಾತುಕತೆ ಮಾಡಿದೆ. ನಿನ್ನೆ 10 ಗಂಟೆ ರಾತ್ರಿವರೆಗೆ ಅವ್ರ ಜೊತೆ ಮಾತುಕತೆ ಮಾಡಿದೆ. ಬಟ್ ಇಲ್ಲಿ ಒಬ್ಬ 39 ವರ್ಷ ಕಾಂಗ್ರೆಸ್ಸಲ್ಲಿದ್ದವ್ ನಾನು, ನಾಳೆ ಬಂದು ಸಾಲ ಹಾಕ್ಸ್ಕೊತಾ ಇದ್ದಾನೆ. ಏನಾದ್ರು ಸಣ್ಣ ವಿರೋಧ ಆದರೆ ಯಾವುದೇ ಕಾರಣಕ್ಕೂ ಅವನು ನನ್ನ ಬಿಟ್ಟು ಹೋಗೋದಿಲ್ಲ. ಎಲ್ಲರೂ ನನ್ನ ಜೊತೆ ಇದ್ದವ್ರು ನನ್ನ ಜೊತೆನೇ ಬರ್ತಾರೆ ಮೇಡಮ್. ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಿ. ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರು ಅಲ್ಲ. ಹೌದಲ್ವ? ಹೌದು ಮೇಡಮ್. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತೇಳಿದರೆ, ಇದೇ ರಂಜನ್ ಅಪ್ಪಚ್ಚ ಅವರು ಕಾಂಗ್ರೆಸ್ ಗೆಲ್ಲಬೇಕು ಅಂತೇಳಿ ಕಳೆದ ಬಾರಿ ತಾವು ಪಣ ತೊಟ್ರಿ. ಕರೆಕ್ಟ್. ಈ ಬಾರಿ BJPಗೆ ತಾವು ಹೋಗ್ತಾ ಇದ್ದೀರಾ. ಹೌದು. ತಾವು 2 ಬಾರಿ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿರಿ, ರಂಜನ್ ಅಪ್ಪಚ್ಚ ಅವರು ಅಂತ. ಇದೇ ರಂಜನ್ ಅಪ್ಪಚ್ಚ ಅವರು ಇದೇ ಕ್ಷೇತ್ರದಲ್ಲಿ ನಿಂತಂಥವ್ರು. ಅವರ ವಿರುದ್ಧ ತಾವು ಕೆಲಸ ಮಾಡಿದ್ರಿ. ವಿರುದ್ಧ ಅಂತೇಳಿದರೆ ಒಂದು ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡಿದಂಥವ್ರು. ಅದನ್ನು ಹೆಂಗೆ ಅರಗಿಸ್ಕೊಳ್ತೀರಾ? ನಾನು ಅರಗಿಸ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ನಾನು ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಇಂಥವ್ರು ಅಂತ ಎಲ್ಲೂ ಹೇಳಲಿಲ್ಲ. BJP ಪಕ್ಷ ಇಂಥ ಕೆಟ್ಟದ್ದು ಅಂತ ಎಲ್ಲೂ ಹೇಳಲಿಲ್ಲ. ನನ್ನ ಸ್ಪೀಚ್ ಎಷ್ಟಿತ್ತು ಅಂತ ಹೇಳಿದ್ರೆ, ನನ್ನ ಸ್ಪೀಚ್ ಎಲ್ಲೂ ತೆಗೆದು ನೋಡ್ಬೋದು ನೀವು. ಈ ಸಾರಿ ಇವರು ಗೆಲ್ತಾರೆ, ಈ ಥರ ಗೆಲ್ತಾರೆ, ಇದು ಮಾಡ್ತಾರೆ. ಸೊ ಇಷ್ಟು ಬಿಟ್ಟರೆ ಯಾರೇ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಒಂದು ಮಾತು ಆಡಿಲ್ಲ ಮೇಡಮ್. ನನ್ನ ನಡೆ ನುಡಿಗಳು ಯಾರಿಗೂ ನೋವು ತರುವಂಥದ್ದು ಆಗಿಲ್ಲ. ಸೊ ಹಾಗಾಗಿ ನನಗೇನು ಇದಿಲ್ಲ. ಏನು ಕೆಲವರೆಲ್ಲ ಸ್ಪೀಚ್ ಮಾಡೋ ಹೇಳಿದ್ರು, ಅಪ್ಪಚ್ಚು ರಂಜನ್ 35,000 ವೋಟ್ ತಗೊಳ್ಳಿ ನೋಡೋಣ ಅಂತ. ಅಪ್ಪಚ್ಚು ರಂಜನ್ ಸಾಹೇಬ್ರು ಹೇಳ್ತಾ ಇದ್ರು, ನಾನು 35,000 ವೋಟ್ ಲೀಡಲ್ಲಿ ಗೆಲ್ತೀನಿ ಅಂತ. ಕೆಲವರು ನಾವು ಸ್ಪೀಚ್ ಮಾಡುವಾಗಲೇ ಹೇಳಿದ್ರು, ಅವ್ರು 35,000 ಲೀಡಲ್ಲಲ್ಲ, 35,000 ವೋಟ್ ತಗೊಳ್ಳಿ ನೋಡೋಣ ಅಂತ ಹೇಳಿದ್ರು. ಅದಲ್ಲ, ನಾನು ಹಾಗಾಗಿ ನಾನು ಯಾರನ್ನೂ ದೂಷಿಸಿ. ಹಾಗೆ ತಾವು ಬುದ್ಧಿವಂತ ರಾಜಕಾರಣಿ.
ಬುದ್ಧಿವಂತ ರಾಜಕಾರಣಿ ಅಂತಲ್ಲ, ನನ್ನ ಹ್ಯಾಬಿಟ್ಟೇ ಅದು ಮೇಡಮ್. ನಾನು ಯಾರನ್ನೂ ದೂರಲ್ಲ. ನನ್ನ ಕಾರಲ್ಲಿ ಹತ್ತಿದ್ರೆ ಜನರು ಕೆಲವ್ರ ಬಗ್ಗೆ ಮಾತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ರಾಜಕಾರಣ ಹರಪಳ್ಳಿ ರವೀಂದ್ರ ಅವರಿಗೆ ಹೋಗುತ್ತಾ? ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಈಗ ಇದಕ್ಕಿಂತ ಮೊದಲು ಯಾರೋ ಹೇಳ್ತದೆ, ನಾನು ಇನ್ನೂ ಹಸುಗೂಸು ರಾಜಕಾರಣದಲ್ಲಿ, ಆ ಪ್ಲೇಟ್ ಚೇಂಜ್ ಮಾಡುವಂಥದ್ದು ಇಲ್ಲಿ ಅಂತ ಒಕ್ಕಲಿಗರ ಸಂಘದಲ್ಲಿ ಇದ್ದೇ ಜಯಿಸಿ ಬಂದಂಥವ್ರು ನೀವು. ರಾಜಕಾರಣ ಒಗ್ಗುತ್ತೆ ತಮಗೆ? ಒಗ್ಗುತ್ತೆ ಅಂತ ಹೇಳಿದ್ರೆ ನೀವು ನನ್ನ ಗ್ಯಾರಂಟಿ ಆಗಿ ತಗೋಬೋದು. ಏನಾದರೂ ಈಗ ಸಪೋಸ್ ನೀವು ರಾಜಕಾರಣದಲ್ಲೇ ಏನಾದರೂ ಮಾಡಬೇಕಂದ್ರೆ ಏಕಾಏಕಿ ಸ್ಟ್ರೈಟ್ ಫಾರ್ವರ್ಡಾಗಿ ಮಾಡ್ತೀನಿ. ಅದು ಇಲ್ಲಿ ಒಕ್ಕಲಿಗರ ಸಂಘದಲ್ಲಿ ನಾನು ನಿಮಗೆ ಹೇಳಿದೆ, ವೀಕ್ಷಕರು ಅದನ್ನ ವೆರಿಫೈ ಮಾಡ್ಬೋದು. ನಾನು ಎಲ್ಲಾದರೂ ಒಂದು ಟೀ ಕುಡ್ದಿದ್ದೀನಿ ಅಂತ ಹೇಳಿದ್ರೆ ಕುಡ್ದಿದ್ದೀನಿ. ಈಗೊಂದು ಮೂರು ಮೀಟಿಂಗಲ್ಲ 4 ಮೀಟಿಂಗಲ್ಲೋ ಊಟ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 3-4 ಮೀಟಿಂಗ್. ಯಾಕೆ ಅಂತ ಹೇಳಿದ್ರೆ ಹಾಸನದಿಂದ ನನ್ನ ಹಾಸ್ಟೆಲ್ ಆಗಿತ್ತು. ಇಲ್ಲಿ ಹಾಸ್ಟೆಲ್ನ ಇಲ್ಲಿ ಕಾಣದ ಕೈಗಳು, ಅಲ್ಲಿ ಹಾಸ್ಟೆಲ್ ಬೇಡ, ಕಟ್ಟಿದ್ರೆ ರವೀಂದ್ರಂಗೆ ಹೆಸರು ಬರುತ್ತೆ ಅಂತ ಹಾಸ್ಟೆಲ್ ಕ್ಯಾನ್ಸಲ್ ಮಾಡಿಬಿಟ್ರು ಹೋಗಿ. ಅದಕ್ಕೆ ನಾನು ನನ್ನ ಅವ್ಯಾಚ್ಯ ಶಬ್ದಗಳಿಂದ ಅವರಿಗೆಲ್ಲ ಏನು ಬೈದೆ. ನಾನು ಹೇಳಿದೆ ಅವರಿಗೆ, ನಿಮ್ಮ ರೌಡಿಸಮ್ಮು ಅದು ಇದು ನಮ್ಮ ಕೊಡಗಲ್ಲಿ ನಡೆಯಲ್ಲ. ನೀವು ಕೊಡಗಲ್ಲಿ ನೀವು ಏನಾದರೂ ನೋಡಿದ್ರೆ ರೌಡಿಸಮ್ ಎಲ್ಲರೂ ಇದೆಯಾ ನೋಡಿ. ಬ್ಯಾಂಗ್ಳೂರಲ್ಲಿದೆ, ಹಾಸನಲ್ಲಿತ್ತು, ಅಲ್ಲೆಲ್ಲೋ ಇತ್ತು, ಇಲ್ಲೆಲ್ಲೋ ಇತ್ತು. ಒಂದು ರೌಡಿ ಗ್ಯಾಂಗ್ ಅಂತಲೇ ಇದೆ. ಕೊಡಗಿನಲ್ಲಿ ಎಲ್ಲೂ ಇಲ್ಲ. ಏನು ಅಂತ ಹೇಳಿದ್ರೆ ಒಬ್ಬ ತೆಗಿತಾನೆ, ಒಬ್ಬ ತಗೋತಾನೆ, ಅಷ್ಟೇ. ಅದು ಬಿಟ್ಟಿರಲಿಲ್ಲ. ನಮ್ಮದು ಇಲ್ಲಿ ಅದೇ ಧೋರಣೆ. ನಾವು ಯಾರಿಗೂ ಸಲಾಮ್ ಹೊಡೆದು ಹೆದರ್ಕೊಂಡು ನಡೆಯೋರಲ್ಲ. ಸಖತ್ತಾಗಿ ಹೇಳಿದೆ. ಆಮೇಲೆ ಈಗ ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿ ಗುದ್ಲಿ ಪೂಜೆ ಮಾಡಿ ಸ್ಟೋನಲ್ಲಿ ಬರ್ಸಿದ್ನ ಇಲ್ಲಿ ಕೆಲವು ಜನರು ಸ್ಟಾಪ್ ಮಾಡಿಸ್ಬಿಟ್ರು, ಮಾಡೋದು ಬೇಡ ಅಂತ. ಸೊ ಹಾಗಾಗಿ ನಾನು ಹಾಸನದವರು 2-3 ಜನ ಕರ್ಕೊಂಡು ಹೋಗಿದ್ದೆ, ಆಲ್ಮೋಸ್ಟ್ MLA ಕ್ಯಾಂಡಿಡೇಟ್ಸ್ಗಳು ಆ ಥರ ಅಲ್ಲಿ ಪರಿಚಯ ಇರೋರು. ಅವರು ಸರಿಯಾಗಿ ಬೈದ್ಬಿಟ್ರು ನನಗೆ. ನಾನು ಊಟ ಮಾಡಲ್ಲ ಅಂತ ಹೇಳಿದೆ. ನೀನು ಈ ಥರ ಮಾಡಿದ್ರೆ ನಿನ್ನ ಕೆಲಸ ಸಕ್ಸಸ್ ಮಾಡ್ಕೊಳಕ್ಕಾಗೋದಿಲ್ಲ. ಊಟ ಮಾಡಿದ್ರೆ ಏನಾಯಿತು, ಬಾ ಊಟ ಮಾಡು ಅಂತ. ಅವತ್ತಿಂದ ಊಟ ಮಾಡಿದೆ. ಅಲ್ಲಿಂದ 4 ಮೀಟಿಂಗ್ ಆಯಿತು. 4 ಮೀಟಿಂಗಲ್ಲಿ ಊಟ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೆ ನನ್ನ ಕಾರಲ್ಲಿ ಊಟ ಇರೋದು, ಕಾರಲ್ಲೇ ಊಟ ಮಾಡ್ಕೋತಾ ಇದ್ದೆ. ಕೊಡಗಿನ ಅಭಿವೃದ್ಧಿಗೆ ಬಂದಂಥ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ 2.5 ವರ್ಷದ ಕಾಂಗ್ರೆಸ್ ಆಡಳಿತ? ನನಗೇನು ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಬಟ್ ನಾನು ತರವಾಗಿ ವೆರಿಫೈ ಮಾಡೋಕ್ಕೆ ಹೋಗಿಲ್ಲ, ಗೊತ್ತಿಲ್ಲ. ಆದರೂ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಏಕಾಏಕಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ. ಬಟ್ ನಾನು ತೋಟಕ್ಕೆ ಹೋಗುವಂಥ ದಾರಿಗಳಲ್ಲಿ ಹೊಂಡಗಳಲ್ಲ, ಅದು ಹೀರೋ ಹೊಂಡಗಳು ಅದು. ಆ ಥರ ಹೊಂಡ ಆಗಿದೆ. ಅದನ್ನ ರೋಡನ್ನು ಬಳಸಲಿಕ್ಕಾಗಲ್ಲ, ಆ ಥರ ಆಗಿದೆ. ಸೊ ಬೇರೆ ಬಗ್ಗೆ ನಾನು ಇದು ನಾನೇನು ಕೂಲಂಕುಷವಾಗಿ ಹೋಗಿ ವೆರಿಫೈ ಮಾಡಿಲ್ಲ. ಆ ವೆರಿಫೈ ಮಾಡಿ ಆದಮೇಲೆ ನಿಮ್ಮ ಕ್ವಶನಿಗೆ ಬೇಕಾದ್ರೆ ಇನ್ನೊಂದು ದಿವಸ ಬೇಕಾದರೆ. 25 ವರ್ಷಗಳ ಕಾಲ BJP ಆಡಳಿತ ಇದ್ದಿತ್ತು ಕೊಡಗಿನಲ್ಲಿ. ಯಾರಿಗೂ ಕೂಡ ಕೊಡಗಿನ ಒಳಗೆ ನುಸುಳಿಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ವ್ಯತಿರಿಕ್ತ ಪರಿಸ್ಥಿತಿ ಇದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅಂದರೆ ನನಗೆ BJPಯ ಭದ್ರಕೋಟೆಯನ್ನು ನುಸುಳಿ ಕಾಂಗ್ರೆಸ್ ಬಂದಿದೆ. 25 ವರ್ಷಗಳ ಕಾಲ ಕೊಡಗು BJPಯ ಭದ್ರಕೋಟೆ. ಯಾರೇ ಬಂದರೂ ಕೂಡ ಅದನ್ನು ಏನೂ ಮಾಡಲಿಕ್ಕೆ ಸಾಧ್ಯನೇ ಆಗದಂಥ ಪರಿಸ್ಥಿತಿಯನ್ನು BJP ಹಿಡ್ಕೊಂಡು ಬಂದಿತ್ತು ಕೊಡಗಿನಲ್ಲಿ. ಎಲ್ಲ ಸಂಘ ಸಂಸ್ಥೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಎಲ್ಲಲ್ಲೂ BJPಯ ಹವ ಇತ್ತು. ಹಾಗಾಗಿ ಕೊಡಗಿನ ಭದ್ರಕೋಟೆ BJP ಭದ್ರಕೋಟೆ ಅಂತ ಇತ್ತು. ಆದರೆ ಅದನ್ನು ಆ ಭದ್ರಕೋಟೆಯನ್ನು ನುಸುಳಿ ಬಂದುಬಿಡ್ತು ಕಾಂಗ್ರೆಸ್. ಭದ್ರಕೋಟೆಯನ್ನು ಛಿದ್ರ ಮಾಡಿಲ್ಲ ಮೇಡಮ್. ನೀವು ಕಂಪೇರ್ ಮಾಡಿದ್ರೆ ಕಳೆದ ಸಾರಿಗಿಂತ ಈ ಸಾರಿ ಓಟ್ ಜಾಸ್ತಿ BJPಗೆ. ಕಳೆದ ಸಾರಿಗಿಂತ ಒಂದು ಓಟಲ್ಲಿ ಆದರೂ ಸಹ ಜಯ ಅಲ್ವಾ? ಹೌದು, ಅದನ್ನ ನಾನು ಒಪ್ಕೋತೀನಿ. ಜಯ ಒಂದು ಓಟಲ್ಲಿ ಅಂದ್ರೆ ಜಯನೇ. BJPಯ ಭದ್ರಕೋಟೆ ಛಿದ್ರ ಆಗಿಲ್ಲ. ಆದರೆ ಏನೋ ಕಾರಣ ಇದೆ, ನಾನು ಇವಾಗ BJPಗೆ ಹೋಗ್ತಾ ಇದ್ದೀನಿ. ಜನರ ಮನಸ್ಸಲ್ಲಿ 2028 ಬದಲಾವಣೆ ಆಗುತ್ತೆ. 2028 ಬದಲಾವಣೆ ಆಗುತ್ತೆ. 100% ಆಗುತ್ತೆ. ಹೇಗೆ? 2000 ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ತಮಗೆ. ನಮ್ಗೆ ಎಲ್ಲಿ ಸಹ ಕೊಡಗಿನ ವಾಹನಗಳಲ್ಲಿ, ಕೊಡಗಿನ ಸರ್ಕಾರಿ ಬಸ್ಗಳಲ್ಲಿ KA12 ಅಂತ ಇರಲಿಲ್ಲ. ಬಹುಶಃ ಅದೊಂದು ಕೊಡಗಿಗೆ KA12 ಬಸ್ಗಳನ್ನು ಹಾಕಿರುವಂಥದ್ದು ಒಂದು ಚರಿತ್ರೆ ಅಂತಲೂ ಹೇಳ್ಬೋದು. ಅಲ್ಲಿ ಇಲ್ಲಿವರೆಗೆ ಬರೋದಂಥದ್ದು. ಯಾಕೆ ನಾನು ಭಾಳ ಹಿಂದೆಗೆ ಹೋಗಲ್ಲ. ಸೊ 25 ವರ್ಷದನ್ನು ತಗೊಂಡ್ರು ಕೂಡ ಅದೊಂದು ಚರಿತ್ರೆ ಅಂತ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. 2028 ಚುನಾವಣಾ ಕದನ ಕಣವನ್ನು ನೋಡಿದಾಗ ಯಾಕೆ ಅದು ಮತ್ತೆ ಪುನರಾವರ್ತನೆ ಆಗಲ್ಲ? ನನಗೆ ಅರ್ಥ ಆಗಲಿಲ್ಲ ಮೇಡಮ್ ಕ್ವಶನ್. ಈ 2028ಕ್ಕೆ ಮತ್ತೆ ಪುನಃ ಕಾಂಗ್ರೆಸ್ ಯಾಕೆ ಬರಲ್ಲ? ಅದ ಕ್ವಶನ್. ಯಾಕೆ ಆಗಲ್ಲ ಅಂತ ಹೇಳುವಂಥದ್ದು. ಯಾಕೆಂತೇಳಿ 25 ವರ್ಷ BJP ಆಡಳಿತ ಇದ್ದಾಗ ಎಲ್ಲಿ ಕೂಡ ಯಾರು ಕೂಡ ಶೇಕ್ ಆಗಿರಲಿಲ್ಲ. 25 ವರ್ಷ ಹಿಡ್ಕೊಂಡು ಬಂದಂಥ BJPನ ಕಾಂಗ್ರೆಸ್ ಹೊಡ್ಕೊಂಡು ಬಂತು. ಓಟಲ್ಲಿ ತಾವು ಹೇಳಿದಾಗೆ ಜಾಸ್ತಿ ಇರ್ಬೋದು, ನಾನು ಅದ್ರ ಬಗ್ಗೆ ತುಲನೆ ಮಾಡ್ತಾ ಇಲ್ಲ. ಆದರೆ ಈಗ
ಕಾಂಗ್ರೆಸ್ಸೇ ಇರುವಾಗ ಮತ್ತೊಮ್ಮೆ BJP ಭದ್ರಕೋಟೆ ಕೊಡಗಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತಾ? BJP ಬರುತ್ತಾ? 100% ತಮ್ಮ ಲೆಕ್ಕಾಚಾರ ಹಿಂಗೆ 100% ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ರಾಜಕೀಯದಲ್ಲಿ ನೀವು ಹೇಳಿದ್ರಿ ಯಾವ ಶತ್ರು ಮಿತ್ರನಲ್ಲ ಶತ್ರು ಅಲ್ಲ. ಇವತ್ತು ನಿಮ್ಮ ಜೊತೆ ನಾನು ಏಕಾಏಕಿ ಸಿಂಗ್ಯುಲರಲ್ಲಿ ಮಾತಾಡ್ತಿರ್ತೀನಿ, ಇವತ್ತು ಸಾಯಂಕಾಲ 10 ಗಂಟೆಗೆ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಅದು ನಮಗೆ ಒಪ್ಪೋದಿಲ್ಲ. ಸೊ ಓಕೆ, ಅದು ಬೇರೆ ಅಪ್ರಸ್ತುತ ನಿಮ್ಮ ಕ್ವಶನ್ನಿಗೆ. ಕೊಡಗಿನಲ್ಲಿ BJP ಆಗಿ ಬರುತ್ತೆ ಅಂತ ಹೇಳಿದ್ರೆ ನಾನು 25 ವರ್ಷಗಳಿಂದ 40 ವರ್ಷಗಳಿಂದ ಸಕ್ರಿಯವಾಗಿ ಎಲ್ಲ ಮಿನಿಸ್ಟರ್ಗಳು MLAಗಳು MP ಗಳನ್ನ ಒಡನಾಟದಲ್ಲಿದ್ದೀನಿ. ಅವರವರ ಆ್ಯಟಿಟ್ಯೂಡ್ ಏನು ಅಂತ ನನಗೆ ಗೊತ್ತು. ಈ ಸಾರಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಜನ. 25 ವರ್ಷ ಒಂದೇ ಮುಖ ನೋಡಿದ್ದೀವಿ, ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಆಗುತ್ತೆ ಅಂತ. ಕೊಡಗು ಅಥವಾ ಈ ಕಡೆ ಸೌತ್ ಕೇಂದ್ರ ಬೆಲ್ಟ್ ಏನಿದೆ BJPಯ ಭದ್ರಕೋಟೆ, ಸೊ ಕೊಡಗುನು ಅದು ಮರಳಿ ಬರುತ್ತೆ. ಹಿಂದೆ 2,000 ವೋಟು ಡಿಫ್ರೆನ್ಸ್, 4,500 ಏನೋ, 2,000 ಆ ಕಡೆ ಈ ಕಡೆ ಆದರೆ ಏನು ಮಹತ್ವದ ಬೆಳವಣಿಗೆ ಅಲ್ಲ. ಏನು ಅಂತ ಹೇಳಿದ್ರೆ ಕೆಲವು ಬೇರೆ ಬೇರೆ ಸನ್ನಿವೇಶಗಳಿರ್ಬೋದು, ಅದನ್ನ ನಾನು ಇವಾಗ BJPಗೆ ಎಂಟ್ರ್ ಆಗ್ತಾ ಇದ್ದೀನಿ ಹೇಳೋಕ್ಕೆ ಆಗೋದಿಲ್ಲ. ಸೊ ಆ ಥರ ಇರ್ಬೋದು. ಅಂದರೆ ಡೈರೆಕ್ಟಾಗಿ ಹೇಳಿದ್ರು ಏನೋ ಕೆಲವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೋದು. ಏನು ನಮ್ಮ ಶಾಸಕರಿದ್ದವರು ಅಷ್ಟು ನಮ್ಮ ಮಾತು ಕೇಳೋಲ್ಲ, ಅಥವಾ ನಮಗೆ ಹೆಲ್ಪ್ ಮಾಡಲ್ಲ, ಅಥವಾ ನಮ್ಮ ತುಚ್ಛವಾಗಿ ಕಾಣ್ತಾರೆ ಅನ್ನೋ ಅದು ಇರ್ಬೋದು. ಯಾಕೆಂತ ಹೇಳಿದ್ರೆ 25 ವರ್ಷದಿಂದ ಅದು ಸಹಜ. ಏನು ಗೊತ್ತಾ, ನಿಮಗೊಂದು ಕಟ್ಟು ಸತ್ಯ ಹೇಳ್ತೀನಿ. ನನಗೆ ತೋಳೂರು ಶೆಟ್ಟಳ್ಳಿಲೊಬ್ಬ ಎನಿಮಿ ಇದ್ದಾನಂತೆ, ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ಮಗಳಿಗೆ ನಾನು ಕೆಲಸ ಕೊಡಿಸಿಲ್ಲ ಅಂತೆ. ನಾನೇನು ಜೇಬೊಳಗೆ ಹಾಕೊಂಡಿರ್ತೀನ ಮೇಡಮ್ ಕೆಲಸನ, ಇಷ್ಟವರೆಗೆ 3,500 ಅಥವಾ 4,000 ಕೆಲಸ ಕೊಡಿಸಿರ್ಬೋದು. ನಾನೇನು ಅಂತ ಹೇಳಿದ್ರೆ ಬೇರೆ ನನ್ನಂಥ ಇದು ಇನ್ಫ್ಲುಯೆನ್ಸ್ ಇರೋರು 1,000 ಜನ ಇದ್ದಾರೆ ಕೊಡಗಿಂದ, ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಯಾರು ಬಂದರೂ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳೋದೇ ಅಷ್ಟು. 10 ಜನ ಬಂದರೆ ನಾನು 5 ಜನರಿಗೆ ಹೆಲ್ಪ್ ಮಾಡ್ತೀನಿ, ಇನ್ನು 5 ಜನರಿಗೆ ದೇವ್ರು ಹೆಲ್ಪ್ ಮಾಡ್ತಾರೆ, ನಾವಿಬ್ಬರು ಸೇರಿ ಟ್ರೈ ಮಾಡೋಣ ಅಂತ. ಅವರು ದೊಡ್ಡದಾಗೆ ತೊಗೊಬಿಟ್ಟಿದ್ದಾರಂತೆ ನನ್ನ ಮೇಲೆ, ಭಾಳ ಇದಂತೆ. ಈ ಮೊನ್ನೆಗೆ ನೆಕ್ಸ್ಟು ಒಕ್ಕಲಿಗರ ಸಂಘ ಚುನಾವಣೆ ಬರ್ತಾ ಎಲ್ಲ ಕಡೆ ಹೋಗ್ಬೇಕು ಅನ್ನೋವಾಗ ನಿನಗೆ ಇದರಲ್ಲಿ ತೋಳು ಶೆಟ್ಟಳ್ಳಿ ಒಬ್ಬ ಸ್ಟ್ರಾಂಗ್ ಅಪೋಸ್ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ ಅವರು ಮಗಳಿಗೆ ಕೆಲಸ ಇದ್ಕೊಳ್ಳೆ ಮೇಡಮ್. ನಾನು ಅದಕ್ಕೆ ಹೇಳಿದೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ, ದೇವರಿದ್ದಾನೆ. ಇವತ್ತು ನಾನೊಂದು 10 ಜನ ಕೊಡ್ತೀನಿ, ಯಾರಾದರೂ MLAಗೆ ಅಥವಾ ಮಿನಿಸ್ಟ್ರಿಗೆ ಹೋಗ್ಕೊಡಿ 10 ಜನ ಇಮ್ಮಿಡಿಯೇಟ್ 8 ದಿವಸದಲ್ಲಿ ಕೆಲಸ ಬೇಕು ಅಂತ. ಅವರು ಮಿನಿಸ್ಟ್ರೇ ಆದರೂ ಅವ್ರು ಕೆಲಸ ಕೊಡಿಸಿದ್ರೆ ನಾನು ನಿನ್ನ ಬ್ಲೇಮಿಗೆ ಒಪ್ಕೋತೀನಿ. ಯಾರಿಗೂ ಆಗೋದಿಲ್ಲ ಇಮಿಡಿಯೇಟ್ ಕೆಲಸ ಕೊಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಮಿನಿಸ್ಟ್ರುಗಳು, ನಾನೊಬ್ಬ ದೊಡ್ಡ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದವನು. ಮಿನಿಸ್ಟ್ರುಗಳ ಲೆಟ್ರ್ ಬಂದರೆ ಯಾರ್ದು ಕೆಳಗೆ ಹಾಕ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಮ್ಮದೇ ಒಂದು ಡಿಸ್ಕಷನ್ ಆಗ್ತಾಯಿತ್ತು. ನಾವು ಏನು ಕೆಲಸ ಮಾಡಬೇಕಾದ್ರೂ ಅವ್ರಿಗೆ ಏನು ತಲುಪಬೇಕು ಅದು ತಲುಪಿಸೇ ಮಾಡೋದು. ಅವರಿಗೆ ಕೆಲಸ ಕೊಡ್ತೀವಿ ಅಂತ ಯಾವಾಗಲೂ ಪ್ರಾಮಿಸ್ ಮಾಡಿಲ್ಲ. ನಮ್ಮ ಕೆಲಸನ ಏನಾದರೂ ಫ್ರೀಯಾಗಿ ಮಾಡಿಕೊಟ್ಟಿದ್ರೆ ನಾವು ಕೆಲಸ ಕೊಡ್ಬೋದಿತ್ತು, ತೆಗೆದು ಬುಟ್ಟಿಗೆ ಹಾಕ್ತಾಯಿದ್ವಿ. ಇವತ್ತು ಎಲ್ಲಿ ಹೋದರೂ ಅದೇ ಪರಿಸ್ಥಿತಿ, ಯಾರಿಗೂ ಏನು ಮಾಡೋದು. ನಮಗಾದ್ರೆ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಗೊತ್ತಿದ್ದಾರೆ, ಯಾರಿಗಾರು ಒಬ್ಬ HR ನಾವು ರಿಕ್ವೆಸ್ಟ್ ಮಾಡಿದ್ರೆ ಕೆಲಸ ಕೊಡ್ತಾರೆ. ನನಗೆ ಆಗೋಷ್ಟು, ನಾನು ಧೈರ್ಯವಾಗಿ ಹೇಳ್ತೀನಿ, ದುರಾಂಕಾರ ಅಂತ ತಿಳ್ಕೊಬೇಡಿ, ನನಗಾಗುವಷ್ಟು ಕೆಲಸ ಕೊಡಿಸೋಕ್ಕೆ ಕೆಪಾಸಿಟಿ ಇರೋದು ಯಾವ MLAಗೆ ಯಾವ ಇವರಿಗೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಕಂಪನಿಗಳ HR ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವ್ರು ಅಟ್ಲೀಸ್ಟ್ ಇಂಥ ಒಂದು ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಹತ್ರ ಇದೆಯಾ, ಯಾರು ರೆಫರ್ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮನ್ನು. ಸೊ ಹಾಗಾಗಿ ನಾವು ಅಲ್ಲಿ ಕಳಿಸ್ಬಿಡ್ತೀವಿ ಆ ರಿಕ್ವೈರ್ಮೆಂಟ್ ಇದ್ದರೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಏನು ಅಭಿವೃದ್ಧಿ ಕಾಣಬೇಕು ಯಾವುದರಲ್ಲಿ? ನಮ್ಮ ಎಲ್ಲದರಲ್ಲೂ ಅಭಿವೃದ್ಧಿ ಕಾಣಬೇಕು ಮೇಡಮ್. ಮೇಯ್ನ್ ಒಂದು ತಾಲೂಕು, ಒಂದು ಡಿಸ್ಟಿಕ್ಕು, ಒಂದು ರಾಜ್ಯ, ಒಂದು ದೇಶ ಇಂಪ್ರೂವ್ ಆಗಬೇಕು ಅಂದರೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ವೆಹಿಕಲ್ ಮೂಮೆಂಟ್ ಅಲ್ಲ, ರಸ್ತೆ, ಒಳ್ಳೆ ರಸ್ತೆ ಇರಬೇಕು. ಆಮೇಲೆ ನಿಮಗೆ ಯಾವುದೇ ಒಂದು ಅಡಚಣೆಗಳು, ಇಲ್ಲಿ ಏನಾಗುತ್ತೆ ಅದೇ ಸ್ಟೇಟಸ್ ಇದೆ. ಏನು, ನಮ್ಮ ಬಡ ರೈತರಿಗೆ ಕೆಲಸಗಳಾಗ್ತಾಯಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೆ ನಾನು ಮೊದಲಿಂದ ಅಪೋಸ್ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಏನು ಅವ್ರದ್ದು ವ್ಯವಹಾರ ಇದೆ ಅದು ತಗೊಳ್ಳಿ ಸ್ವಲ್ಪ ಮಟ್ಟಿಗೆ, ಬಟ್ ಓಡಾಡಿಸ್ಬಾರ್ದು ರೈತರನ್ನ. ಇಲ್ಲಿ ವ್ಯವಹಾರನೂ ಮಾಡಿ ಅವ್ರು 2 ದಿವಸ ಕೆಲಸ ಬಿಟ್ಕೊಂಡು ಬಂದರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ. ಸೊ ಕೆಲಸ ಆಗಬೇಕು ಅಂತ, ಆ ಕೆಲಸಗಳು ಆಗ್ತಾಯಿಲ್ಲ ಇವತ್ತು. ನನಗೇ ಆಗ್ತಾಯಿಲ್ಲ. ನಾನು ಯಾರ ಜೊತೆನೋ ಹೋಗಿ ಸ್ವಲ್ಪ ಫೈಟ್ ಮಾಡಿದ್ದೀನಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಯಾವ ಇಂಪ್ರೂವ್ಮೆಂಟು ನನಗೆ ಆದಾಗ ಕಾಣಿಸ್ತಾ ಇಲ್ಲ. ಬಟ್ ನಾನು ತಪ್ಪಿದ್ದೀನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಪರವಾಗಿ ನನ್ನ ವೈಯಕ್ತಿಕ ಒಂದು ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಇಂಪ್ರೂವ್ಮೆಂಟು ಆಗ್ತಾಯಿಲ್ಲ. ರಸ್ತೆಗಳಾಗ್ತಾಯಿದೆ, ಅದಕ್ಕೆ ನಾನು ಒಬ್ಬರಿಗೆ ಇದು ಕೊಟ್ಟೆ, ಏನು
ಎಕ್ಸಾಂಪಲ್ ಕೊಟ್ಟೆ. ರಸ್ತೆಗಳು ಯಾಕೆ ಆಗ್ತಾ ಇದೆ ಅಂತ. ಅದು ಒಂದೇ ಯಾಕೆ ಆಗಬೇಕು? ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಪಟ್ಟು ಹಿಡಿದು ನನಗೆ ರೆವೆನ್ಯೂ ಎಲ್ಲ ಆಲ್ಮೋಸ್ಟ್ 40-50 ವರ್ಷದಿಂದ ಈ ರೆವೆನ್ಯೂ ಫೀಲ್ಡಲ್ಲೇ ಇದ್ದೀನಿ. ಈಗ ಒಂದು ಮ್ಯೂಟೇಷನ್ MR ಅಂತ ಹೇಳಿದ್ರೆ ಮ್ಯೂಟೇಷನ್, ಇಲ್ಲಿ MC ಅಂತ ಹೇಳ್ತಾರೆ, ಮ್ಯೂಟೇಷನ್ ರಿಜಿಸ್ಟರ್ ಅಂತ ಏನು, ಅಥವಾ ಪಾಣಿ ಅಥವಾ ಟ್ರಾನ್ಸ್ಫರ್, ಇದೆಲ್ಲ ಯಾಕೆ ಆಗಲ್ಲ? ಎಷ್ಟು ದಿವಸ ಬೇಕು? ಏನೇನು ಸಮಸ್ಯೆಗಳಿದೆ ಅಂತ ಒಬ್ಬ ಪ್ರಭಾವಿ ಲೀಡ್ರ್ ಆದರೆ ಅವನ್ನ ಕರೆದು ಇಲ್ಲಿ ಕೂರಿಸಿ ಯಾಕಾಗಲ್ಲ, ಅದಕ್ಕೆ ಏನೇನು ಬೇಕು, ಏನು ಬೇಕು ನಿನಗೆ, ಸರ್ವೆ ಸ್ಕೆಚ್ ಬೇಕಾ, ರೆವೆನ್ಯೂ ಡಾಕ್ಯುಮೆಂಟ್ ಬೇಕಾ, ಫ್ಯಾಮಿಲಿ ಟ್ರೀ ಬೇಕಾ, ಇದು ಬೇಕಾ, ಏನು ಬೇಕು ಅವನ್ನ ಓಡಾಡಿಸ್ಬೇಕು. ಹಾಗಿದ್ರೆ ಶಾಸಕ ಡಾಕ್ಟರ್ ಮಂಥರಗೌಡ ಆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಮಂಥರಗೌಡ್ರೆ ಮಾಡಬೇಕು ಅಂತಲ್ಲ, ಅವರ ಇದು ಏನು ಇನ್ಸ್ಟ್ರಕ್ಷನ್ನ ಆಫೀಸರ್ಗಳು ಫಾಲೋ ಮಾಡಬೇಕು, ಅದು ಮಾಡ್ತಾ ಇಲ್ಲ ಅಂತ. ಯಾವುದೇ ಶಾಸಕನಾದವನು ಬಂದು ಪಾಣಿ ಮಾಡಿಕೊಡು ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅವ್ರನ್ನ ಕರೆದು ಇನ್ಸ್ಟ್ರಕ್ಷನ್ ಕೊಡಬೇಕು. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಾ? ಅದೊಂದು ನನ್ನ ವೈಯಕ್ತಿಕ, ನಾನು ಪಾರ್ಟಿ ಬಿಟ್ಟು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ದೇಶ, ಯಾವುದೇ ಒಂದು ರಾಷ್ಟ್ರ ಫ್ರೀಯಾಗಿ ಕೊಡ್ತು ಅಂತ ಹೇಳಿದ್ರೆ ಅಲ್ಲಿ ಸರ್ವನಾಶ ಆಗುವಂಥದ್ದೇ. ಬಿಟ್ಟಿ ಭಾಗ್ಯಗಳಿಗೆ ಬೆಲೆ ಇಲ್ಲ. ಇದು ಓನ್ಲಿ ವೋಟಿಂಗ್ ಈಗ ಗಿಮಿಕ್ಸ್. ಅದು ಯಾವುದೇ ಪಾರ್ಟಿ ಕೊಡಲಿ, ನಾನು ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಹೇಳ್ತಾ ಇದ್ದೀನಿ, ಯಾವುದೇ ಪಾರ್ಟಿ ಕೊಡಲಿ ಅಲ್ಲಿ ಎಲ್ಲಿ ಫ್ರೀ ಸಿಗ್ತದೆ ನೋಡಿ. USA ಎಲ್ಲ ಇಷ್ಟು ಇಂಪ್ರೂವ್ ಆಗಬೇಕು ಅಂದರೆ ಒಂದು ಕಾಲದಲ್ಲಿ ಅಲ್ಲಿ ರೋಡಿನ ವ್ಯವಸ್ಥೆ ಇರಲಿಲ್ಲ, ಎಕನಾಮಿ ಹದಗೆಟ್ಟು ಹೋಗಿತ್ತು, ಅವರಿಗೆ ಫುಡ್ ಸಿಗ್ತಾ ಇರಲಿಲ್ಲ. ನಿಮಗೆ ಫುಡ್ ಬೇಕು ಅಂತ ಹೇಳಿದ್ರೆ ಬಂದು ಕೆಲಸ ಮಾಡಿ ಅಂತ ಹೇಳ್ತಾಯಿದ್ರು, ಕೆಲಸ ಮಾಡಿ ಫುಡ್ ತಗೊಂಡೋಗಿ ಅಂತ. ಆವಾಗ ರಸ್ತೆಗಳ ಅಭಿವೃದ್ಧಿ ಆಗಿದೆ USA ಆ ಟೈಮಲ್ಲಿ. ಹಾಗಾಗಿ ಯಾವುದಕ್ಕೂ ಕೊಡೋದು, ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಹೆಲ್ತ್ ಕೊಡಲಿ, ಎಜುಕೇಷನ್ ಕೊಡಲಿ, ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ಅವ್ರಿಗೆ ಯಾವುದಾದ್ರು ಒಂದು ಇದು ಕೊಡಲಿ. ಎಲ್ಲರಿಗೂ ಕೊಟ್ಟರೆ ಎಲ್ಲ ಕಡೆ ಲಾಸ್ ಇದೆಯಲ್ಲ ಮೇಡಮ್. ಇವಾಗ ಇದು ಪೇಮೆಂಟು, ಸ್ಯಾಲ್ರಿ ಪೇಮೆಂಟ್ ಆಗ್ತಾಯಿಲ್ಲ, ಡೆವಲಪ್ಮೆಂಟ್ ಬರ್ತಾ ಇಲ್ಲ, ಮೇಜರ್ ಯಾವುದು ಕಾಂಕ್ರೀಟ್ ಐಡಿಯಾಗಳು ಬರ್ತಾ ಇಲ್ಲ, ಫೋರ್ಕಾಸ್ಟಿಂಗ್ ಇಲ್ಲ, ಇದು ಪ್ಲ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ನಾವು ಮಾಡಿದ್ದೀವಿ ಅಂತ ಯಾವ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆನೇ ಇಲ್ಲ. ಓಕೆ, ನವೆಂಬರ್ 17 ಏನು ರಹಸ್ಯ ದಿನ? ರಹಸ್ಯ ಅಂದರೆ ನಾನು ಯಾಕೆ ಆ ದಿನನ ಆಯ್ಕೆ ಮಾಡ್ಕೊಂಡ್ರಿ? ಮೇಡಮ್, ನಾನು ಕೆಲವ್ರು ಹೇಳಿದ್ರು, ನಾನೀಗ TV ಮುಂದೆ ಹೇಳೋದು ಅಪ್ರಸ್ತುತ ಅಂತ ಕಾಣಿಸ್ತದೆ. ನಾನು ರಾವು ಕಾಲ ನೋಡಲ್ಲ, ಗುಳಿಗ ಕಾಲ ನೋಡಲ್ಲ, ಮಂಗಳವಾರ ನೋಡಲ್ಲ, ಸೋಮವಾರ ನೋಡಲ್ಲ, ಮತ್ತು ಯಾವುದೇ ಒಂದು ದಿನ ಕೆಟ್ಟ ದಿನ ಅಲ್ಲ, ಎಲ್ಲ ದಿನವೂ ಒಳ್ಳೆಯ ದಿನವೇ. ನಾನು ದೇವರ ಅವತ್ತೂ ಹೇಳಿದೆ ನಾನು ನಿಮಗೆ, ನಾನು ದೇವರಿಗೆ ಗಂಟೆಗಟ್ಟಲೆ ಪೂಜೆ ಮಾಡಲ್ಲ, ಇದು ಮಾಡಲ್ಲ, ಆಮೇಲೆ ಯಾವುದೂ ಮಾಡಲ್ಲ. ಮೇಲೆ ಒಬ್ಬ ಇದ್ದಾನೆ, ನಾವೇನು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ, ಅವನು ನಮ್ಮ ಆನ್ಸರ್ ಪೇಪರ್ ಎಲ್ಲ ನೋಡ್ತಾ ಇದ್ದಾನೆ, ಕರೆಕ್ಷನ್ ಮಾಡ್ತಾ ಇರ್ತಾನೆ. ಕರೆಕ್ಷನ್ ಮಾಡಿ ಎಷ್ಟು ಆಕ್ಸಸ್ ಆಯಿತು ಅವನ ಹತ್ರ ಇಟ್ಕೊಂಡಿರ್ತಾನೆ. ಎಷ್ಟು ನಿಮ್ಮದು ಫೇಲ್ಯೂರ್ ಇದೆ ಅದು ಒಂದು ಕಡೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಹೇಳ್ತೀನಿ, ಇವತ್ತು ದರ್ಶನ್ನ ಬಿಟ್ಟಿದ್ದರೆ ಹೆಂಗೆ ಆಗೋದು ಮೇಡಮ್? ಅಷ್ಟು ದುರಾಂಕಾರ ಬೇಕಾ? ಜನಾರ್ದನ ರೆಡ್ಡಿ ಅವ್ರನ್ನ ಅದೇ ಸ್ಟೇಟಸಲ್ಲಿ ಬಿಟ್ಟಿದ್ದರೆ, ಇನ್ನೊಬ್ರು ಯಾರೋ ಇದ್ದಾರಲ್ಲ, ಅವ್ರ ಹೆಸರು ಹೇಳೋಕ್ಕೂ ಇದಾಗಲ್ಲ, ಅವರೆಲ್ಲ ಬಿಟ್ಟಿದ್ದರೆ, ಅಥವಾ ಉಮೇಶ್ ರೆಡ್ಡಿ ಅಂತವ್ರನ್ನೆಲ್ಲ ಬಿಟ್ಟಿದ್ದರೆ ಒಂದು ಸೊಸೈಟಿ ಏನಾಗೋದು ಮೇಡಮ್? ಅದೆಲ್ಲ ಯಾರೂ ಮಾಡಿದಲ್ಲ. ಅಲ್ಲಿ ನ್ಯಾಯಾಧೀಶ ಕೂತಿದ್ದಾನೆ, ಅವನು ಅಲ್ಟಿಮೇಟಾಗಿ ಜಡ್ಜ್ಮೆಂಟ್ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಶಿಶುಪಾಲನಿಗೆ 100 ಅವಮಾನಗಳನ್ನು ಕೃಷ್ಣ ಪರಮಾತ್ಮ ತಡ್ಕೊಂಡ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕಳ್ಳ ಹೋಗ್ತಾನೆ, ದೇವ್ರಿಗೆ ಕೈ ಮುಗ್ದೇ ಹೋಗೋದು, ನಾನು ಕಳ್ತನಕ್ಕೆ ಹೋಗ್ತಾ ಇದ್ದೀನಿ, ದೇವ್ರಿಗೆ ಕೈ ನನಗೆ ಒಳ್ಳೇದು ಮಾಡು ಅಂತ. ಶಿಶುಪಾಲನಿಗೆ ಶ್ರೀಕೃಷ್ಣ ಅವನು ಏನು ಎಂಥ ಅನಾಹುತ ಮಾಡ್ದ, ದ್ರೌಪದಿನೇ ಇಟ್ಕೊಂಡಿದೀಯಾ ಅಂದ. ನಿನಗೆ ಸಾರಿ ಆ ವರ್ಡ್ ಹೇಳಲ್ಲ, ನಿನಗೆ 16,000 ಅಥವಾ ಎಷ್ಟೋ ಜನ ಇವರಿದ್ದಾರೆ ಅಂತ ಹೇಳ್ದ, ಅಂದರೆ ಆ ವರ್ಡ್ ಹೇಳಲ್ಲ ನಾನು. ಆಮೇಲೆ ನೀನು ಗೊಲ್ಲ ಅಂತ ಹೇಳ್ದ, ನೀನು ಇಲ್ಲಿ ಬರೋಕ್ಕೆ ಆಗಲ್ಲ ಅಂತ. ಎಲ್ಲನೂ ಸಹಿಸ್ಕೊಂಡ ಕೃಷ್ಣ. ಪರಮಾತ್ಮ ಆದರು, ಅದೇ ನಾನು ಪರಮಾತ್ಮ ಆಗಿದ್ರೆ ನೀ ಹೇಳ್ತೀಯ ನನ್ನ ಕುತ್ತಿಗೆ ತೆಗಿತೀನಿ ಅಂತಿದ್ದೆ. ಅವನೇನು ಮಾಡ್ದ, ಅವರ ತಾಯಿ ಕೃಷ್ಣ ಪರಮಾತ್ಮನ ರಿಲೇಟಿವ್, ಹಾಗಾಗಿ ಅವ್ರ ಹತ್ರ ಹೋಗಿ ಹೇಳ್ದ, ನಿನ್ನ ಮಗ ಈ ಥರ ಮಾಡ್ತಾ ಇದ್ದಾನೆ ಅಂತ, ಕ್ಷಮಿಸ್ಬಿಡು ಅಂತ. ಅವರಿಗೆ ವಾಗ್ದಾನ ಕೊಟ್ಟಿದ್ರು, ನೋಡು ಇದು ಅತಿ ಆಯಿತು, 100 ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ, 99ಕ್ಕೆ ನನಗೆ ಕಷ್ಟ ಆಗುತ್ತೆ, 100ನೇದು ಅಂತ ಹೇಳಿದ್ರೆ ಅವನ್ನ ತೆಗಿತೀನಿ ಅಂತ. 100ನೇ ತಪ್ಪು ಮಾಡ್ದ, ಒಂದು ಸೆಕೆಂಡ್ ಸುದರ್ಶನ ಚಕ್ರ ಬಿಟ್ಟು ಕುತ್ತಿಗೆ ತೆಗೆದು ಹಾಕಿದ. ಸೊ ಹಾಗೆ ದೇವರು ಎಲ್ಲಿ ಮೇಲೆ ಇದ್ದಾನೆ, ಯಾರಿಗೆ ಕೊಡಬೇಕು ಕೊಡ್ತಾ ಇರ್ತಾನೆ ಮೇಡಮ್. ಯಾರು ಪಾಪ ಮಾಡ್ತಾ ಇದ್ದಾರೆ ಇವತ್ತು ಮಸಲ್ ಸ್ಟ್ರೆಂತು ಮನಿ ಸ್ಟ್ರೆಂತಲ್ಲಿ ಹೋಗ್ಬೋದು, ಅವ್ರ ಪಾಪ ಎಲ್ಲ ಡಿಪಾಸಿಟ್ ಆಗ್ತಾ ಇರುತ್ತೆ. ಒಂದು ದಿವಸ ಅದಕ್ಕೆ
ನ್ಯಾಯಾಧೀಶ ಅಲ್ಲಿ ಜಡ್ಜ್ಮೆಂಟ್ ಕೊಟ್ಟೇ ಕೊಡ್ತಾನೆ. ಇವತ್ತು ಯಂಗ್ ಏಜ್ ಇರ್ಬೋದು, ಯಂಗ್ ಬ್ಲಡ್ ಇರ್ಬೋದು, ಮದ ಇರ್ಬೋದು, ದುಡ್ಡು ಇರ್ಬೋದು, ಅದು ಅಲ್ಲಿ ಡಿಪಾಸಿಟ್ ಆಗ್ತಾ ಇರುತ್ತೆ. ಸ್ವಲ್ಪ ಆದರೂ ಆ ಡಿಪಾಸಿಟ್ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಒಳ್ಳೆ ಕೆಲಸಗಳನ್ನ ಮಾಡಿ ಆ ಏನಿದೆ ಲಯಾಬಿಲಿಟಿ ಏನಿದೆ ಸ್ವಲ್ಪ ಇದು ಮಾಡಿ, ಯಾವುದು ಅಸೆಟ್ಸ್ ಏನಿದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದು ಸ್ವಲ್ಪ ಇದ್ದರೆ ದೇವ್ರು ನೋಡ್ತಾ ಇರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಒಂದು ದಿವಸ ಅದೇ ಹೇಳ್ತಾ ಇದ್ದೆ ನಾನು ಎಲ್ಲ ಸ್ಪೀಚಿಗೆ ಹೇಳ್ತಾ ಇದ್ದೇನೆ, ಏನು ವಿಶ್ವಕೋಟೆಯಲ್ಲಿ ನೀನೊಂದು ಇಟಿಕಿ ಸೊಟ್ಟಾದೆ ಪೆಟ್ಟು ತಿನ್ನುವೆ ಜೋಕೆ ಅಂತ. ಅಂದರೆ ಒಬ್ಬ ಇವನು ಮೇಸ್ತ್ರಿ ಇದು ಮನೆ ಕಟ್ಟುವಾಗ ಒಂದು ಇಟ್ಟಿಗೆ ಹಿಂಗೆ ಮಾಡಿದ್ರೆ ಕಟ್ಟ 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 ಹೊಡೆದು ಎಲ್ರಿಗೂ ಹೊಡಿತಾ ಇರ್ತಾನೆ ಪೆಟ್ಟು ದೇವರು. ಅದೇನು ಅವ್ರಿಗೆ ಅರ್ಥ ಆಗಲ್ಲ, ಅದೇನು ನಾನೇ ಜಯಿಸಿ ಬಂದೆ ಅಂತ ಇರ್ತಾರೆ. ಅದು ಕೊಟ್ಟಿದ್ದು ದೇವರು ಕೊಡ್ತಾ ಇರ್ತಾನೆ. ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ದಿವಸ ದೊಡ್ಡ ಪೆಟ್ಟು ಕೊಡ್ತಾನೆ. BJPಗೆ ಹೋಗುವಾಗ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾವು ಹೋಗ್ತಾ ಇದ್ದೀರಾ. ಇದು ಖಡಖಂಡಿತ ನಿರ್ಧಾರನ, ಆತುರದ ನಿರ್ಧಾರನ? ಹಿಂದೆ ಕೇಳಿದ್ದೀನಿ ನಿಮ್ಮನ್ನ ಪ್ರಶ್ನೆ. ಭಾಳ ಯೋಚನೆ ಮಾಡಿ ತಗೊಂಡ ನಿರ್ಧಾರನ ಹೇಗೆ? ಯೋಚನೆ ಮಾಡಿ ತಗೊಂಡಂಥ ನಿರ್ಧಾರನೇ ಮೇಡಮ್. ಆಯಿತಾ? ತುಂಬ ಯೋಚನೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಸುಮ್ಮನೆ ಇರೋದಕ್ಕಿಂತ ಯಾವುದೇ ಒಂದು ಗೌರವಿತವಾಗಿ ನಡೆಸ್ಕೊಳ್ಳದೆ ಇರೋದಕ್ಕಿಂತ ಅಟ್ಲೀಸ್ಟ್ ಕರೆಕ್ಟಸಿಗಾದರೂ ಒಂದು ಫೋನ್ ಕಾಲ್ ಆದರೂ. ಒಂದು ವೇಳೆ BJPಯಲ್ಲಿ ಪುನಃ ಅದೇ ಚರ್ವಣ ಆದರೆ ಏನು ಮಾಡ್ತೀರಾ ಮೇಡಮ್? ನೀವು ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಏಂಜಿಲ್ ಅಂತ. ಹೌದು. ನಾವೀಗೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದೇ ಥರ ಆದರೆ ಏನು ನಾವೇನು ನೀವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಲ್ಲಿ ಡಿಸಪಾಯಿಂಟ್ಮೆಂಟ್. ಈಗ ನಾನು ಇಲ್ಲಿ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಒಂದು ರೀತಿ ಗುಸುಗುಸು ಬಂತು. ನೆಕ್ಸ್ಟ್ BJPಯಿಂದ ಟಿಕೆಟ್ ಸಿಗುತ್ತೆ ಹರಪಳ್ಳಿ ರವೀಂದ್ರ ಅವರಿಗೆ. ಹಾಗಾಗಿ ಈಗ ಅಡಿಪಾಯ ಸುಗಮ ಆಗಲಿಕ್ಕೆ ಮತ್ತು ಚುನಾವಣೆಗೆ ಇಳಿಲಿಕ್ಕೆ, ಯಾಕೆ ನಿಮಗೆ ಆಲ್ರೆಡಿ ಹೆಂಗೆ ಇಳಿಬೇಕು ಅಂತ ಗೊತ್ತಿದೆ, ಅದಕ್ಕೆ ಇದೊಂದು ರೀತಿಯ ಮೆಟ್ಟಿಲ್ವ ಅಂತ. ಅಲ್ಲ ಮೇಡಮ್, ಏನಂತ ಹೇಳಿದ್ರೆ ನನಗೆ ಆಗಲೇ ತಾಕೀತು ಮಾಡಿದ್ದಾರೆ ರಾಷ್ಟ್ರದಿಂದ ಕೆಲವರು, ಅಂದರೆ MP ಲೆವೆಲಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ರಾಜಕಾರಣ ಸ್ಟೇಟಲ್ಲೂ ತಾಕೀತು ಮಾಡಿದ್ದಾರೆ. ನೀನು ಅವರೇ ಕರೆದಿದ್ದು ನನ್ನ. ಸೊ ನೀನು ಯಾವುದೇ ಅಪೇಕ್ಷೆ ಮಾಡಬಾರ್ದು. ಯಾರು ಡಿಸೈಡ್ ಮಾಡ್ತಾರೆ ಅವರಿಗೆ ನೀನು ಫುಲ್ ಫ್ಲೆಡ್ಜ್ಡ್ ಸಪೋರ್ಟ್ ಮಾಡಬೇಕು. ಅದರಲ್ಲಿ ಯಾರಿಗಾದರೂ ಆಗ್ಬೋದು ಮೇಡಮ್. ಹರಪಳ್ಳಿ ರವೀಂದ್ರ ಅವ್ರಿಗೆ ಯಾರಿಗಾಗ್ಬೋದು, ಇನ್ನೊಬ್ಬರಿಗಾದರೂ ಆಗ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ತಾನಾಗಿ ಬಂದ ಭಾಗ್ಯ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಒಪ್ಪಿ, ಅದಕ್ಕೆ ಅವರು ಒಪ್ಪಬೇಕಲ್ವ. ಇಲ್ಲಿ ಯಾರು ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರು ಒಪ್ಪಿ ನೀನಾಗು ಅಂತ ಹೇಳಿದ್ರೆ ಯಾರು ಅಲ್ಲ. ಇದು ಯಾಕೆ ಕೇಳಿದೆ ಅಂತ ಹೇಳಿದರೆ, ಒಂದು ರಾಜಕಾರಣಕ್ಕೆ ಬರಬೇಕು ಅಂತೇಳಿದರೆ ಹಣಬಲ ಮೇನಾಗಿರಲೇಬೇಕು. ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಿಲ್ಲಕ್ಕೂ ನನ್ನಂಥವರು ಬಹಳ ಎದುರ್ತಾರೆ ಆರ್ಥಿಕವಾಗಿ. ಮೊದಲೆಲ್ಲ ನಾವಿಲ್ಲ ತೋಳ್ಬಲ ಇದ್ದರೆ ಸಾಕು, ಜನಬಲ ಇದ್ದರೆ ಸಾಕು ಅಂತ. ಈ ತೋಳ್ಬಲ ಜನಬಲವನ್ನು ಮೀರಿಸುವಂಥ ಬಲ ಹಣಬಲ ಇರಬೇಕು. ಬಹುಶಃ ಅದೆಲ್ಲವೂ ಭಗವಂತ ಹರಪಳ್ಳಿ ರವೀಂದ್ರ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಕನಸು ಯಾಕೆ ಅದು ಅಲ್ಲಿಗೆ ಬಂದಿರಲಿಕ್ಕಿಲ್ಲ? ಯಾಕಂದ್ರೆ ನಿಮಗೆ ಒಂದು ಕನಸಿದೆ, ನಾನು ಕೂಡ ವಿಧಾನಸೌಧದ ಮೆಟ್ಲು ಹತ್ತಬೇಕು ಅಂತ. ಮೆಟ್ಲು ಹತ್ತಬೇಕು ಅನ್ನೋ ಕನಸಿಲ್ಲ ಮೇಡಮ್. ನನಗೆ ಕೊಡಗು ಇಂಪ್ರೂವ್ ಆಗಬೇಕು ಅನ್ನೋ ಕನಸಿದೆ. ಏನು ಅಲ್ಲ, ಇಂಪ್ರೂವ್ ಆಗಬೇಕಿದ್ರೆ ತಾವು ಹೋಗಲೇಬೇಕಲ್ವ? ಅಲ್ಲಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಇದು ತುಂಬ ಇದರಲ್ಲಿ ಹೇಳ್ತೀನಿ. ಇಲ್ಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಇಲ್ಲ, ಟೂರಿಸಮ್ ಹೋಗಿದೆ. ಈಗ ಯಾರ ಜೊತೆ ಹೇಳ್ತಾ ಇದ್ದೆ, ಇವತ್ತೇ ನೀವು ಯಾರಾದರೂ ಮಡಿಕೇರಿಗೆ ಎಲಿವೇಟೆಡ್ ರೋಡು ಅಥವಾ ಬೈಪಾಸ್ ರೋಡು ಅಥವಾ ರೈಲ್ವೆ ಏನಾದರೂ ಮಾಡೋದಿದ್ದರೆ, ಆಲ್ಟರ್ನೇಟಿವ್ ಅರೇಂಜ್ ಮಾಡೋದಿದ್ದರೆ, ನೆಕ್ಸ್ಟ್ ಇನ್ನು ಪ್ರವಾಸೋದ್ಯಮ ಇನ್ನು 10 ವರ್ಷಗಳಿಗೆ ಅದು ನಿರ್ನಾಮ ಆಗುತ್ತೆ. ಎಲ್ಲ ಜನ ಬೇಸತ್ತು ಹೋಗ್ತಾರೆ. ಅದಕ್ಕೆ ಇವತ್ತು ಎಲಿವೇಟೆಡ್ ರೋಡೋ, ಬೈಪಾಸ್ ರೋಡೋ, ರೈಲ್ವೇನೋ ಅಥವಾ ಇನ್ನೇನೋ ಒಂದು ಆಲ್ಟರ್ನೇಟಿವ್ ಅದನ್ನ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ನೆಲಕಚ್ಚಿ ಹೋಗುತ್ತೆ, ಅಲ್ಲಿಂದ ಜನ ಬೇಸತ್ತು ಮಡಿಕೇರಿನೇ ಬಿಡುವ ಒಂದು ಚಾನ್ಸಸ್ ಬರುತ್ತೆ ಅಂತ. ಅದೊಂದಾಯಿತು. ಇಲ್ಲಿ ನೀರು ಯಥೇಚ್ಛವಾಗಿ ಹರಿದು ಹೋಗ್ತಾ ಇದೆ. ಅದು ಸಿಂಪಲ್ ಒಂದು ಟೆಕ್ನಾಲಜಿ. ಅದರಲ್ಲಿ ಏನಾದರೂ ಮಾಡಿ ಇಡೀ ಜನಕ್ಕೆಲ್ಲ ಫ್ರೀ ಕರೆಂಟ್ ಕೊಡ್ಬೋದು ಸಡ್ಗಮೆ ಇನ್ವೆಸ್ಟ್ಮೆಂಟಿಂದ. ನಾನೇ ಹೇಳ್ತಾ ಇದ್ದೀನಿ, ಇವತ್ತು 2ನೇ ಸಾರಿ ಇದು ಹೇಳ್ತಾ ಇರೋದು. ನಾನು ನಿಂಬೆಹಣ್ಣು ಬೆಳೀತಾ ಇದ್ದೆ. ಕಳೆದ ಸಾರಿ, ಹಿಂದಿನ ಸಾರಿ 30,000 ಪಿರಿಯಾಪಟ್ಟಣದಲ್ಲೆಲ್ಲ ತೋಟದಲ್ಲಿ ನಿಂಬೆಹಣ್ಣು, 30,000 ನಿಂಬೆಹಣ್ಣು. ನೀವು ಇದಾದ್ಮೇಲೆ ಆ ನಿಂಬೆಹಣ್ಣು ತೋರಿಸ್ತೀನಿ, ಇಷ್ಟು ಸ್ವಲ್ಪ ಸೈಜ್. 7,000 ಕೊಟ್ಟೆ 30,000 ನಿಂಬೆಹಣ್ಣನ್ನು. ಈಗ ನೆನ್ನೆ ಕುಯ್ದಿದ್ದೀನಿ, ಇನ್ನೂ ಇದೆ ಅಂತ ಕಾಣುತ್ತೆ. ಅದು 15 ರೂಪಾಯಿ 10 ರೂಪಾಯಿ kg. ನಾವು ತಗೊಳ್ಳುವಾಗ 20 ರೂಪಾಯಿಗೆ 3 ನಿಂಬೆಹಣ್ಣು. ಸೊ ಅದೊಂದು ನಾವು ಯಾರಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಜನರು ಅಥವಾ ರೈತರು ತಮ್ಮ ಸರಕುಗಳನ್ನ ಅಲ್ಲಿ ಹೋಗಿ ಸೇಕರಣೆ ಮಾಡಿ ಬೆಲೆ ಬಂದಾಗ ಕೊಡ್ಬೋದು. ಇಲ್ಲಿ ಜನರಿಗೆ ಅದು ಭಾಳ ಅವಶ್ಯಕತೆ ಇದೆ. ನಾನು MP ಅವ್ರ ಜೊತೆ ಅದನ್ನ ಡಿಸ್ಕಸ್ ಮಾಡಿದ್ದೀನಿ. MP ಅವರಿಗೆ ಒಳ್ಳೆ ಇದು ಐಡಿಯಾ ಅಂತ ಹೇಳಿ ಬಂದಿದೆ. ಇನ್ನೊಂದು ಸಾರಿ ಡೀಪಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ. ಇಂಥ ಐಡಿಯಾಗಳು ನಮ್ಮಲ್ಲಿ ಯಾರಿಗೆ ಬಂದರೂ ನಾನು ಅವರಿಗೆ ಹತ್ತಿರವಾಗಿರ್ತೀನಿ.
ಯಾರು ಬಂದ್ರೂ, ಯಾರು MLA ಆದ್ರೂ, ಯಾರು ಒಂದು 10 ಜನ ನೇಮ್ ಇದ್ದರೆ ನಿಮಗೆ, ನನ್ನ ಹೊರತುಪಡಿಸಿ ಯಾರು ಬಂದ್ರೂ ಹತ್ತಿರವಾಗಿರ್ತೀನಿ. ಅವರ ಇದಕ್ಕೆ ವಿನ್ನಿಗೆ ನಾನೇ ಒಂದು ಮೆಟ್ಟಿಲಾಗಿರ್ತೀನಿ, ಒಂದು ಮೆಟ್ಟಿಲು, ಒನ್ ಆಫ್ ದಿ ಮೆಟ್ಟಿಲು. 2028 ಚುನಾವಣೆ, ಚುನಾವಣೆಯಲ್ಲಿ. ಹಾಗಾಗಿ ಇವೆಲ್ಲ ಧೈರ್ಯವಾಗಿ ನಾನು ಒಂದು ವೇಳೆ ನಾಳೆ ನಿಮಗೆ ಕಾಂಗ್ರೆಸ್ಸಿಂದ ತಮ್ಮನ್ನು ಮನವೊಲಿಸಲಿಕ್ಕೆ ಒಂದು ದಂಡು ನಿಮ್ಮ ಮನೆಗೆ ಬರ್ತಾರೆ. ಕಳೆದ ಬಾರಿ ಹರಪಳ್ಳಿ ರವೀಂದ್ರ ಅವರ ಮನೆಗೆ ಒಂದು ದಂಡೇ ಬಂತು. ಹಗಲು ರಾತ್ರಿ 2-3 ದಿನ ಮಾತುಕತೆ ಎಲ್ಲವೂ ನಡೀತು. ಬಹುಶಃ ಆಗ ನಿಮ್ಮ ಹತ್ರ ನನಗೆ ಇದೇ ಪ್ರಶ್ನೆ ಹಾಕಿದ್ದೆ, 2 ಮನಸ್ಸಲ್ಲಿದ್ದೇನೆ, ನಾನು ಹೋಗ್ತೇನೆ ಅಂತ ತಾವು ಹೇಳಿದ್ರಿ. ಅದು ಈಗ ಮತ್ತೆ ಪುನಃ ಅದೇ ಸಿಚುವೇಶನ್ ತಮಗೆ ಬಂದರೆ, ಅಂತಹ ಒತ್ತಡಗಳು ಬಂದರೆ, ನಿಮಗೆ ಅಂಬರೀಷ್ದೊಂದು ಲ್ಯಾಂಗ್ವೇಜ್ ಗೊತ್ತಾ ಮೇಡಮ್? ನೋವೇ ನೋವೇ. ಯಾವುದೇ ಆಮಿಷಗಳು ಬಂದರೂ ಸಹ ಹರಪಳ್ಳಿ ರವೀಂದ್ರ ಇವತ್ತು ಬಂದ್ಬಿಟ್ಟು ಇನ್ನೊಂದು ನಾನು ಹೇಳಲ್ಲ, ಅಲ್ಲ ಆಮಿಷ ಅಂತಲ್ಲ, ನೀವು ಬೇಕು ನಮಗೊಂದು ಎಸೆಟ್, ನೀವು ನಮ್ಮ ಜೊತೆಗೆ ಇರಬೇಕು. ಯಾಕಂದ್ರೆ ಕಳೆದ ಸಲ ಕೂಡ ನೀವು ಎಲೆಕ್ಷನ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು, ಅದರಲ್ಲಿ 2 ಮಾತುಗಳೇ ಇಲ್ಲ. ಯಾವುದನ್ನು ಸ್ವೀಕರಿಸದೆ ತಾವೇ ಹೇಳಿದಾಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅದೇ ರೀತಿ ಬಂದು ನಿಮ್ಮನ್ನು ಉಳಿಸ್ಕೊಳ್ಬೇಕು ನಾವು, ದಯವಿಟ್ಟು ನೀವು ಹೋಗಬೇಡಿ ಅಂತ ಆದರೆ ತಾವೇನು, ಯಾಕೆಂತಲೇ ಕಾಲ ಮಿಂಚಿಲ್ಲ. ಇಲ್ಲ, ಕಾಲ ಮಿಂಚಿ ಹೋಗಿದೆ. ಅವ್ರ ದೌರ್ಭಾಗ್ಯ ಮೇಡಮ್. ನೀವು ಯು ರೈಟ್ಲಿ ಸೆಡ್, ನಾನು ಅಸೆಟ್ಟೇ ಒಂದು ಇದಕ್ಕೆ. ಯಾಕೆಂತ ಹೇಳಿದ್ರೆ ಅವ್ರದ್ದು 5 ಪೈಸೆ ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಟೀ ಕೊಡಲಿ ಅಂತ ಕುಡಿಯಲ್ಲ. ಎಲ್ಲಿ ಹೋದ್ರಿ ನೀವು ಅವ್ರಿಗೆ ಹಾಕಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಈ ನಾಟಕ ಆಡೋಲ್ಲ, ನಮಗೇ ಹಾಕಿ ಅಂತ ಹೇಳುವಂಥವನು, ನಮಗೇ ಸಪೋರ್ಟ್ ಮಾಡಿ ಅಂತ ಹೇಳೋಂಥವನು. ಮೇ ಬಿ ನಾನು ಇದು ದುರಾಂಕಾರದಲ್ಲಿ ಹೇಳ್ಕೊತೀನಿ ಅಂತಲ ನನ್ನಂಥವ್ನು ಸಿಗೋದು ಸ್ವಲ್ಪ ಕಷ್ಟನೇ. ಸೊ ಅಂಥದ್ರಲ್ಲಿ ನಾನು ಅಂತ ಎಲ್ಲೂ ಹೇಳಬಾರ್ದು, ಆದರೂ ನಿಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಚಾನ್ಸಸ್ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನಾನು ಈ ಕಡೆ ಸಪೋರ್ಟ್ ಮಾಡ್ತೀನಿ ಒಕ್ಕಲಿಗರ ಸಂಘದಲ್ಲಿ, ಸ್ವಲ್ಪ ಮನಸ್ಸು ಲೂಸ್ ಮಾಡಿದ್ರೆ ಇವತ್ತು ನನಗೆ ದೊಡ್ಡ ಪೋಸ್ಟ್ ಅಲ್ಲಿ ಸಿಗ್ತದೆ. ಎಲ್ರಿಗೂ ಗೊತ್ತು ಇವನು ಲೂಸ್ ಮನಸ್ಥಿತಿ ಗಟ್ಟಿ ಇಟ್ಕೊಂಡವನು ಅಂತ. ಅದಕ್ಕೆ ನಾನು ಹೊರಗೆ ಬಿಟ್ಟಿದ್ದಾರೆ. ಒಮ್ಮೆ ದೃಢ ತಗೊಂಡ್ರೆ ಅದು ಅಚಲವಾಗಿರುತ್ತೆ. ಹೌದೌದು. ಎಂಥದೇ ಬಿರುಗಾಳಿ ಏನೇ ಬಂದರೂ ಏನು ಬಂದರೂ ಆಗೋದಿಲ್ಲ, ತಾವು ಕೊಚ್ಕೊಂಡು ಹೋಗಲ್ಲ. ನನ್ನ ಮಾಡೋಕ್ಕೆ ಹರಪಳ್ಳಿ ರವೀಂದ್ರ ವೈಟ್ ಕಾಲರ್ ರಾಜಕಾರಣಿಯ? ಹಾಗೆ ಅಂತಿಲ್ಲ ಮೇಡಮ್, ಹಾಗೆ ಅಂತಿಲ್ಲ. ಬಟ್ ನನ್ನ ದೃಢತೆ ಆಮೇಲೆ ನನ್ನ ನಿರ್ಧಾರಗಳು ನೀವು ಹೇಳಿದಾಗೆ ವೈಟ್ ಕಲರ್ದೇ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಡ್ಡ ಕವಲು ಹೊಡಿಯೋಕ್ಕೆ ನಾನು ಬಿಡುವಂಥವನಲ್ಲ. ಸೊ ಹಾಗಾಗಿ ಆ ರೀತಿಯೂ ಹೇಳ್ಬೋದು. ರಾಜಕಾರಣದಲ್ಲಿ ಈಜಿ ದಡ ಸೇರ್ತೀರಾ? ನಮ್ಮಲ್ಲಿ ದೃಢತೆ, ಒಂದು ಸ್ವಚ್ಛತೆ ಇದ್ದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಮೇಡಮ್. ಹೌದು. ನಿಮಗೆ ನೀವೇ ಸಾಟಿಯಲ್ಲಿ. ಸೊ ಹಾಗಾಗಿ ಈಜ್ತಾ ಇರಬೇಕಾದ್ರೆ ಯಾರ್ದು ಶಾರ್ಕ್ ಬರಲ್ಲ, ಯಾವುದು ಇದು ಬರಲ್ಲ. ನಿಮ್ಮ ದೃಢತೆ, ನಿಮ್ಮ ಸ್ವಚ್ಛತೆ, ನಿಮ್ಮ ಇದು ನಿಷ್ಠೂರತೆ ನಿಮ್ಮ ಹತ್ರನೇ ಇರುತ್ತೆ. ಯಾರ ಹತ್ರನೂ ಕೈ ಚಾಚುವಾಗಿಲ್ಲ. ನಾನು ಈ ಕಡೆ ಈ ಸ್ಟ್ರೈಟಾಗಿ ಹೋದರೆ ಇವ್ರು ಇದನ್ನ ಕೊಡಲ್ಲ, ನನಗೆ ಇವ್ರಿಗೆ ಇದು ಮಾಡಿದ್ರೆ ಇವ್ರಿಗೆ ನೋವಾಗುತ್ತೆ, ಆ ಥರದ್ದು ನಮ್ಮೊಂದು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಹಾಗಾಗಿ ನಾವು ಸೇರ್ತೀವಿ, ಆದರೆ ವಿತ್ ರಿಸಲ್ಟ್ ಸೇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ದೃಢವಾಗಿ ನಾನು ಹೇಳ್ತೀನಿ, ನಾವು ಸೇರ್ತೀವಿ. ಯಾರಿಗೆ ಸಪೋರ್ಟ್ ಮಾಡ್ತೀವಿ, ಯಾರು ನಿಂತರೆ ಅವರಿಗೆ ದೃಢವಾಗಿ ಇದು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆಗಲೇ ಹೇಳಿದ್ರಿ ಮಾತಾಡ್ತಾ, ಸುಮಾರು 3,000-4,000 ಜನನ ನಾನು ಸೇರಿಸ್ತೇನೆ. ಕಟ್ಟ ಒಬ್ಬ ಕಾಂಗ್ರೆಸ್ ಅಭಿಮಾನಿ ನಮ್ಮ ಜೊತೆಗೆ ಬರ್ತಾರೆ. ಸುಮಾರು 30-35 ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ಲಿದ್ದಂಥ ವ್ಯಕ್ತಿ ನಮ್ಮ ಜೊತೆಗೆ ಬರ್ತಾರೆ ಅಂತ. ಅವ್ರಿಗೇನಾದ್ರು ಇದೆ ಇಂತಿಂಥ ಪೋಸ್ಟ್ ಕೊಡ್ತೇವೆ ಬಂದರೆ ನೀವು ಅಂತ ಹೇಳಿದ್ರೆ? ಯಾರಿಗೂ ನಾನು ಏನೂ ರೆಕಮೆಂಡ್ ಮಾಡೋದು ಇಲ್ಲ, ಮಾಡಿಯೂ ಇಲ್ಲ ಮೇಡಮ್. ಅವರು ಇವತ್ತು ಕೇಳಿದವ್ರನ್ನ ನಾನು ಹೃದಯ ಕಿತ್ಕೊಡ್ಬೇಕಾ ಕೊಡ್ತೀನಿ ಅಂತ. ಅದೇ ಅವ್ರು ಹೇಳಿದ್ರು 2 ದಿವಸ ಆದಮೇಲೆ ಬರ್ತೀನಿ ಇದು ಅಂತ. ಸೊ ಹಾಗಾಗಲ್ಲ, ನೀವು ಬರೋದಾದರೆ ಇವತ್ತೇ ಬಾ, ಇಲ್ಲ ಅಂತ ಹೇಳಿದ್ರೆ ಬೇಡ, ನಾನು ಯಾರಿಗೂ ಕಂಪೇಲ್ ಮಾಡಲ್ಲ. ಇಲ್ಲ ಸರ್ ಬರ್ತೀನಿ ಅಂತ. ಇವತ್ತು ಯು ಬಿಲೀವ್ ಆರ್ ನಾಟ್, ಅನ್ಯ ಕ್ಯಾಸ್ಟ್ನವರು ಅಥವಾ ಈಗ ಮೇಜರ್ ಕಮ್ಯುನಿಟೀಸ್ ಏನಿದೆ ಅದ ಬಿಟ್ಟು ಒಂದು ದಂಡೇ ಇದೆ. ಇವಾಗ ಕೌನ್ಸಿಲರ್ಸ್ದೊಂದು 1/2 ಡಜನ್ ಟೀಮ್ ಇದೆ ನನ್ನ ಹತ್ರ ಬರುವಂಥವ್ರು. ಸೊ ನಾನು ಬೇಡ ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಕೆಲವರಿಗೆ ಹೇಳಿದೆ, ಅಲ್ಲಿವರು ಯಾರಿಗೆ ನಮ್ಮ ಈ ಬೂತ್ ಲೀಡರ್ಸು ಮತ್ತು ಇವರೆಲ್ಲ ಇರ್ತಾರಲ್ಲ ಅವರಿಗೆ. ಸೊ ಅವ್ರನ್ನೆಲ್ಲ ಒಂದು ನೆಕ್ಸ್ಟ್ ಇದರಲ್ಲಿ ಸೇರಿಸೋಣ. ಇವಾಗ ಸೇರಿಸಿದ್ರೆ ಅವರು ಎಲೆಕ್ಷನ್ನಲ್ಲಿ ಜಿದ್ದಾಜಿದ್ದಿ ಆಗಿರುತ್ತೆ ಆ ಕಾನ್ಸ್ಟಿಟ್ಯೂನ್ಸಿ. ಸಪೋಸ್ ಇವಾಗ ಮಾದಾಪುರ ಅಂತ ಇಟ್ಕೊಳ್ಳಿ. ಮಾದಾಪುರದಲ್ಲಿ BJP JDS BJP ಕಾಂಗ್ರೆಸ್ಸು ಹೊಡೆದಾಟ ಆಗಿರುತ್ತೆ, ಗುದ್ದಾಟ ಆಗಿರುತ್ತೆ, ಮಾತಿನ ವಾಗ್ವಾದ ಆಗಿರುತ್ತೆ. ಏಕಾಏಕಿ ಒಂದೇ ದಿವಸ ಇವ್ರು ಬಂದು ಕೂತರು ಅಂದರೆ ಅವರು ಡಿಸಪಾಯಿಂಟ್ ಆಗುತ್ತೆ. ಸೊ ಅವರಿಬ್ಬರನ್ನು ಕೂರಿಸಿ ಒಂದು ಸಮನ್ವಯ ಸಮಿತಿ ಥರ ಮಾಡಿ ಕಾಂಪ್ರಮೈಸ್ ಆದಮೇಲೆ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸದ್ಯದಲ್ಲೇ ನಾನು ಸೇರಿ ಆದಮೇಲೆ ಅದೇ ನಂದು ಧ್ಯೇಯ. ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಏನಿದ್ದಾರೆ ನನ್ನ ಜೊತೆ ಬರ್ತೀನಿ ಅಂತ ಏನು ಹೇಳಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಂಪ್ರಮೈಸ್ ಮಾಡಿ
ಮತ್ತೊಂದು ಸರಿ ತರೋದು, ವೇದಿಕೆ ಮೇಲೆ ತಂದು ಅವರಿಗೆ ಸಾಲ ಹಾಕ್ಸೋದು ಅಂತ. ಹರಪಳ್ಳಿ ರವೀಂದ್ರ ಅವರ ರಾಜಕೀಯ ಗುರು ಯಾರು? ಇಷ್ಟರವರೆಗೆ ರಾಜಕೀಯ ಗುರು ನಮಗೆ ಮೋದಿಜಿನೇ ಮೇಡಮ್, ಬೇರೆ ಯಾರೂ ಇಲ್ಲ. ಈಗ ನಮಗೆ ಕೆ ಜಿ ಬೋಪಯ್ಯ ಸರ್ ಇರ್ಬೋದು, ಅಪ್ಪಚ್ಚು ರಂಜನ್ ಸರ್ ಇರ್ಬೋದು, ಇವಾಗ ಅವರು ಹೆಜ್ಜೆ ಹೆಜ್ಜೆಗೂ ಅಡ್ವೈಸ್ ಮಾಡ್ತಾ ಇದ್ದಾರೆ. ಬೋಪಯ್ಯ ಸರ್ ಈಗ 3-4 ದಿವಸದಿಂದ ಮನೆ ಕರ್ಸ್ಕೊಂಡ್ರು, ಈ ಥರ ಇರಬೇಕು ಅಂತ ಹೇಳಿದ್ರು. ಅಪ್ಪಚ್ಚು ರಂಜನ್ ಸರ್ ಇವತ್ತು 2-3 ಕಾಲ್ ಮಾಡಿದರು. ಹಾಗಾಗಿ ಈ ಇದರಲ್ಲಿ ಸ್ವಲ್ಪ ಅವರೇ ಇರ್ಬೋದು. ಬಟ್ ರಾಜಕೀಯ ಗುರು ಅಂತೇಳಿ ಯಾರೂ ಇಲ್ಲ. ಅದನ್ನ ಹೇಳಿದ್ರೆ ದುರಾಂಕಾರ ಆಗುತ್ತೆ ಅಂತ ಹೇಳಿದ್ರೆ, ಗುರು ಇಲ್ಲದಿದ್ದವನು ಸರ್ವನಾಶ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ರಾವಣನ ಎಕ್ಸಾಂಪಲ್ ನೋಡ್ಬೋದು ನೀವು. ಆಮೇಲೆ ಇನ್ನೊಬ್ರು ಯಾರೋ ಯಯಾತಿನ ಯಾರೋ ಅವ್ರದ್ದು ಎಕ್ಸಾಂಪಲ್ ನೋಡ್ಬೋದು. ರಾವಣನಿಗೆ ಏನಾದ್ರು ಗುರು ಇದ್ದಿದ್ರೆ 3 ಲೋಕಕ್ಕೂ ಒಡೆಯ ಆಗ್ತಿದ್ದ ಅವನು. ನಾನು ಅಂತ ಅಂದರೆ ಪವರ್ಫುಲ್ ಮ್ಯಾನ್. ಆಮೇಲೆ ಶ್ರೀಲಂಕಾದವರು ನೋಡಿ, ರಾವಣ ಎಂಥ ಕೆಟ್ಟವನಾದರೂ ಅವನ ಜೊತೆ ಹೋಗ್ತೀವಿ ಅಂತ ಹೇಳಿದ್ರು, ಕೆಟ್ಟವನಾದರೂ ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಅವನು ಗುರು ಇಲ್ಲ ಅವನಿಗೆ. ಅವನು ಏನು ಆತ್ಮಲಿಂಗ ಪಡೆದಂಥವನು, ಬ್ರಹ್ಮನ ಆತ್ಮಲಿಂಗ ಪಡೆದಂಥವನು ತಪಸ್ ಮಾಡಿ. ಸೊ ಅಂಥವನ್ನ ರಾವಣ ಒಬ್ಬ ದೈವತಾ ಗುಣ ಇರೋರು, ಅದು ಬೇರೆ. ಅವತ್ತು ಯುದ್ಧ ಮಾಡಿದ್ದು ಒಬ್ಬ ಮಾನವ. ಅವ್ರಿಗೆ ಸೋಲ್ಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ತಲೆ ಹೋದರೆ ಆ ತಲೆ ಮರಳಿ ಬರುವಂಥದ್ದು, ಅವನಿಗೆ ಏಕಾಏಕಿ ಸಾವಿಲ್ಲ. ಅಂಥವನ್ನ ನಾವು ಹೊಡೆದು ಉರುಳಿಸ್ಬೇಕು ಅಂತ ಹೇಳಿದ್ರೆ ಅದು ಗುರುವಿಲ್ಲದ ದುರಾಂಕಾರದ ಇದು ಪರಮಾವಧಿ. ಹಾಗಾಗಿ ಗುರು ಇಲ್ಲ ಅಂತ ಹೇಳಿದ್ದು ದುರಾಂಕಾರ. ಇನ್ನು ಗುರುಗಳನ್ನ ಮಾಡ್ಕೋಬೇಕು. ನೀವು ಎಲ್ಲಿ ಏನು ಹೋದರೂ ಎಲ್ಲಿಯಾದರೂ ಕಲಿಯೋದಿದ್ದೇ ಇರುತ್ತೆ. ಎಲ್ಲದಕ್ಕೂ ಒಂದು ಗುರು ಇರುತ್ತೆ, ಎಲ್ಲದಕ್ಕೂ. ಇವಾಗ ಒಂದು ಡಾಗ್ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಅದರ ಚಲನವಲನ ನೋಡಿದ್ರೆ ನಾವು ಏನೋ ಒಂದು ಕಲ್ತ್ಕೋಬೋದು, ಅದೂ ಗುರುನೇ ನಮಗೆ. ಇನ್ನೊಂದು ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ಭಿಕ್ಷುಕ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಚಲನವಲನ ನೋಡಿದ್ರೆ ಒಂದು ಕಲಿಯೋದು ಇರುತ್ತೆ ನಮಗೆ. ಇನ್ನೊಬ್ಬ ಯಾರೋ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾರಾದರೂ. ಸೊ ಅಂಥ ಇದರಲ್ಲಿ ಯಾರೂ ಸರ್ವಜ್ಞಗಳಲ್ಲ, ಎಲ್ಲರಿಗೂ ಸಾಯೋವರೆಗೂ ಕಲಿಯುವಂಥದ್ದು ಇರುತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಲೆವೆಲ್ ಗುರುಗಳಿದ್ದೇ ಇರ್ತಾರೆ. ಬಟ್ ಇವತ್ತಿನ ತನಕ ನನಗೆ ಹೀಗೆ ಮಾಡು BJPಗೆ ಬಾ, ಕಾಂಗ್ರೆಸ್ಸಿಗೆ ಬಾ, ಇದಕ್ಕೆ ಬಾ ಅಂತ ಹೇಳಿದವರು ಯಾರೂ ಇಲ್ಲ. ಸೊ ಹಾಗಾಗಿ ಪಕ್ಷದಲ್ಲಿ ತತ್ವ ನಿಷ್ಠೆ ಸಿದ್ಧಾಂತಗಳೆಲ್ಲ ಬದುಕಿದೆಯಾ? ಅದರ ಆನ್ಸರ್ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಮೇಡಮ್. ಇಲ್ಲ ಅಲ್ವಾ? ಅಲ್ಲ, ಕಷ್ಟ ಆಗುತ್ತೆ ಅಂತ ಯಾಕೆ ಕೇಳಿದೆ ಅಂತೇಳಿದರೆ, ಸಾಧಾರಣ ಮಾತೆತ್ತಿರೆ ಹೇಳೋರು ಒಂದೇ ಭಾಷೆ. ಪಕ್ಷದ ತತ್ವ ಸಿದ್ಧಾಂತ ಬದ್ಧತೆಗೆ ಒಪ್ಪಿ ನಾನು ಬರ್ತಾ ಇದ್ದೇನೆ ಅಂತ. ನಂಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ, ಏನು ಸಿದ್ಧಾಂತ, ಏನು ಬದ್ಧತೆ, ಏನು ತತ್ವಗಳಿದ್ದಾವೆ ಪಕ್ಷದಲ್ಲಿ ಅಂತ. ಅದು ಹೇಳೋದು ಅಂತ ಹೇಳಿದ್ರೆ ಲೆಂದಿಯಾಗಿ ಹೇಳ್ಬೋದು ಮೇಡಮ್. ನೀವು ಕೇಳೋ ಕ್ವಶನ್ನು ನಾನು ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ. ಸೊ ಸಿದ್ಧಾಂತ ಅಂತ ಹೇಳಿದ್ರೆ ಒಂದು ಅಲ್ಲ, ಸಿದ್ಧಾಂತ ನಿಮ್ಮ ಬಾಯಲ್ಲಿ ನಂಗೆ ಗೊತ್ತಾಯಿತು. ನಾನು ಸುಮಾರು 1 ಗಂಟೆ ನಿಮ್ಮ ಹತ್ರ ಮಾತಾಡ್ತಿರುವಾಗ ನಿಮ್ಮ ಸಿದ್ಧಾಂತ ಏನು ಅಂತ ಹೇಳೋದನ್ನು ಸ್ಪಷ್ಟವಾಗಿ ತಾವಿಟ್ರಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಸೈಡ್ ಬರುವಂಥದ್ದು ಮತ್ತು ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸವಂತ ಮಾಡೋದಂತ ಆ ಸಿದ್ಧಾಂತನ ಅಳವಡಿಸ್ಕೊಂಡು ಬಂದಂಥ ಅವಕಾಶಗಳನ್ನು ಯೂಸ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಬಂದಂಥ ಅವಕಾಶ ಯಾವುದು ಅಂತ ಅವಕಾಶಗಳು ಬರುತ್ತೆ. ಅಲ್ಲ, ಬಂದಂಥ ಅವಕಾಶಗಳು ನೋಡಿ, ಈಗ ಸಪೋಸ್ ನನ್ನಲ್ಲದೆ ಬೇರೆಯವ್ರಿಗೆ ಟಿಕೆಟ್ ಸಿಕ್ತು, ಅದು ಅವಕಾಶ. ನನಗೆ ನಿನ್ನ ಕರೆದು ನನ್ನ ಹೇಳ್ತಾರೆ ನೀನು ಸ್ಟ್ರಾಂಗ್ ಆಗಿ ಕೆಲಸ ಮಾಡಬೇಕಂತ, ಮೇಲೆ ಸ್ಟೇಟಿಂದನೂ ಹೇಳ್ತಾರೆ, ಅದು ಅವಕಾಶ ಒಂದೇ. ಯಾಕೆಂದರೆ ಅವ್ರು ಗುರುತಿಸ್ತಾರೆ. ನಾನು ಅವಾಗ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ರೆ ದಟ್ ಈಸ್ ಒನ್ ಆಫ್ ದಿ ಆಪರ್ಚುನಿಟಿ. ಈಗ ನಿಲ್ತೀರಾ ಕೆಲಸಕ್ಕೆ? 100% ನಿಲ್ತೀನಿ ಮೇಡಮ್. ನಿಲ್ತೀನಿ, ಏನಾದರೂ ಸಹ ನಿಲ್ತೀರಾ? ಹೌದು ಮೇಡಮ್. ನಾನು ಹಿಂದಿನ ಇದರಲ್ಲಿ ನನ್ನ ಕೈಯಿಂದನೇ ತುಂಬ ಹೋಯ್ತು. ಲಾಸ್ಟ್ ಎಲೆಕ್ಷನ್ ದಿವಸನೇ ಯಾರೋ 1-2-3 ಗ್ಯಾಂಗ್ ನಾವು ಇಷ್ಟು ಖರ್ಚು ಮಾಡಿದ್ವಿ ಅಣ್ಣ, ಅಲ್ಲಿ ಹೋದ್ರೆ ನಮ್ಮ ಮೀಟ್ ಮಾಡೋಕ್ಕೆ ಬಿಡೋಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಯು ಬಿಲೀವ್ ಆರ್ ನಾಟ್, ಲ್ಯಾಕ್ಸ್ ಟುಗೆದರ್ ನಾನು ಅವತ್ತೇ ಕೊಟ್ಟೆ ಅವರಿಗೆ. ಗ್ರಾಮೀಣ ಭಾಗದಿಂದ ಬಂದಂಥವರು ಹರಪಳ್ಳಿ ರವೀಂದ್ರ ಅವರು. ಬಡತನದ ಬೇಕೆಯಲ್ಲಿ ಮಿಂದು ಎದ್ದು ಒಂದು ದಡ ಸೇರಿದಂಥ ಒಂದು ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಬಂದಂಥ ಹರಪಳ್ಳಿ ರವೀಂದ್ರ ಅವರು ರಾಜಕೀಯ ಅಂತ ಹೇಳುವಾಗ ಎಲ್ಲೋ ಒಂದು ರೀತಿ ಚಂಚಲತೆಯಲ್ಲಿದ್ದೀರಾ ಅಂತ ನನಗೆ ಅನ್ನಿಸ್ತದೆ. ಇವತ್ತಿನ ಆ್ಯಸ್ ಆ್ಯಂಡ್ ಟುಡೇ ನಾನು ಯಾವ ಚಂಚಲತೆಯೂ ಇಲ್ಲ ಮೇಡಮ್. ಇವಾಗ ದೃಢ ನಿರ್ಧಾರ ಮಾಡಿದ್ದೀನಿ. ನೀವು ಹೇಳಿದ್ರಲ್ಲ, ಇವಾಗ ಯಾರು ಬಂದು ನಿಮಗೆ ನೆಕ್ಸ್ಟ್ ನಿಮಗೆ ಟಿಕೆಟೇ ಕನ್ಫರ್ಮು ಅಂತ ಹೇಳಿದ್ರು ನಾನು ಹೋಗೋದಿಲ್ಲ. ಈಗ ನಿರ್ಧಾರ ತಗೊಂಡಾಯ್ತು. ಧುಮುಕ್ತೀರಾ? ಈಗಲೇ ರೆಡಿ ಮಾಡ್ತೀರಾ ಯಾವುದಕ್ಕೆ? ತಮ್ಮ ಕ್ಷೇತ್ರವನ್ನು ಹೌದು ವಿಸ್ತರಣೆ ಮಾಡ್ಕೊಳ್ಳೋಕ್ಕೆ. ಹೌದು. ಹಾಂ, ಎಲ್ಲವನ್ನ ಯೋಚನೆ ಮಾಡಿ ಒಂದು ಹೆಜ್ಜೆ ಇಟ್ಟಿದ್ದೀರಾ. ಹೌದು. ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಯಾರೇ ಆಗಲಿ ಈಗ ಮನುಷ್ಯ ಅಂತ ಹೇಳಿದ್ರೆ ಅವನಿಗೆ ಒಂದು ಅಲ್ಟಿಮೇಟ್ ಗುರಿ ಇರಬೇಕು, ಧ್ಯೇಯೋದ್ದೇಶಗಳಿರಬೇಕು. ಯಾಕೋ ಬಂದಂಗೆ ಹೋಗಬೇಕು. ನಾನು ನನ್ನ ಮನೇಲಿ ಹೇಳೋದು ಅಷ್ಟೇ, ನನ್ನ ಮಕ್ಕಳಿಗೆ ಹೇಳೋದು,
ಹೀಗೇ ಬದುಕಬೇಕು ಅಂತಿದೆ ನನಗೆ. ಹೇಗೋ ಬದುಕಬೇಕು ಅಂತ ಆಗಿದ್ದರೆ ಎಲ್ಲಿ ಬೇಕಾದ್ರೆ ಬದುಕ್ಬೋದು, ಹೀಗೇ ಬದುಕಬೇಕು ಅಂತಿದೆ. ಹಾಗೆ ನಾನು ಹೇಳೋದು ಎಲ್ಲರೂ ಜನರಿಗೂ, ಇವತ್ತು ದುಡ್ಡು ಬರ್ಬೋದು, ದುಡ್ಡು ಶಾಶ್ವತ ಅಲ್ಲ. ಇವತ್ತು ನಿಮ್ಮ ಹತ್ರ ಮಸಲ್ಸ್ ಪವರ್ ಇರ್ಬೋದು, ಅದು ಶಾಶ್ವತ ಅಲ್ಲ. ಇವತ್ತು ಶಾಶ್ವತ ಏನು ಅನ್ನೋದು ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ. 2ನೇ ಸರಿ ಹೇಳ್ತಾ ಇದ್ದೀನಿ, ವಿದ್ಯೆ ಅಂತ ಹೇಳೋದು ಪುಸ್ತಕದ ಪಾಂಡಿತ್ಯವಲ್ಲ, ವಿವಿಧ ಜ್ಞಾನಾರ್ಜನೆಗಳಿಂದ ಬಂದಂಥದ್ದಲ್ಲ, ತಲೆಯಲ್ಲಿ ಸೇಕರಿಸಿದಂಥ ವಿಷಯಗಳ ಮೊತ್ತವಲ್ಲ. ವಿದ್ಯೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಮೊದಲೇ ಇರುವ ಪರಿಪೂರ್ಣತೆಯನ್ನು ಪ್ರಕಾಶಪಡಿಸುವುದೇ ವಿದ್ಯೆ ಅಂತ. IAS ಅಲ್ಲ, KS ಅಲ್ಲ, ಅಥವಾ ನಾನಿವತ್ತು MLA ಅಲ್ಲ, MP ಅಲ್ಲ, ಏನಿಲ್ಲ. ನೀವು ಸಮಾಜದೊಟ್ಟಿಗೆ ಹೇಗಿರ್ತೀರಿ, ಯಾವ ರೀತಿ ಸಮಾಜನ ಹೊಂದ್ಕೊಂಡು ಹೋಗ್ತೀರಿ, ಅವ್ರು ನಮಗೆ ಹೊಂದ್ಕೋಬೇಕು ಅಂತಲ್ಲ, ನಾವು ಅವ್ರಿಗೆ ಹೊಂದ್ಕೋಬೇಕು. ಸೊ ಇದೆಲ್ಲ ಯಾರು ಮೈಗೂಡಿಸ್ಕೋತೀರಿ, ಅಲ್ಟಿಮೇಟ್ ಅವನ ಗುರಿ ತಲುಪ್ತಾನೆ. ಇಲ್ಲ ಅಂತ ಹೇಳಿದ್ರೆ ಬದುಕು ಅನಿವಾರ್ಯ, ಸಾವು ನಿಶ್ಚಿತ. ಆಯಿತಾ? ಈ ಬದುಕು ಸಾವಿನ ಮಧ್ಯೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ಫಸ್ಟ್ ಪುಟದಲ್ಲಿ ನೀವು ಹೇಗೆ ಫಿಲ್ಅಪ್ ಮಾಡ್ತೀರಿ, ಸೆಕೆಂಡ್ ಪುಟದಲ್ಲಿ, ಕೊನೆಯ ಪುಟದಲ್ಲಿ ಹೇಗೆ ಮಾಡ್ತೀರಿ, ಅದು ಮೇಲೆ ನ್ಯಾಯಾಧೀಶ ನೋಡ್ತಾ ಇದ್ದಾನೆ. ಹಾಗಾಗಿ ಆ ಪುಟಗಳನ್ನ ಫಿಲ್ಅಪ್ ಮಾಡುವಾಗ ನ್ಯಾಯ, ನಿಷ್ಠೆ ಮತ್ತು ಕರ್ಮ ಧರ್ಮಗಳನ್ನ ಅನುಸರಿಸಿ ಯಾವ ಇವತ್ತಿನ ಯಂಗ್ಸ್ಟರ್ಸ್ ಹೋದರೆ ದೇಶಕ್ಕೂ ಒಳ್ಳೆಯದು, ನಾಡಿಗೂ ಒಳ್ಳೆಯದು, ಅವರ ತಂದೆ ತಾಯಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಬರೇ ಒಂದೇ ದುಡ್ಡು ಅಂತ ಹೇಳಿದ್ರೆ ಇವತ್ತು ಯಾರು ಬೇಕಾದ್ರೆ, ಇವತ್ತೊಬ್ಬರು ಕೂಲಿಗೆ ಹೋಗೋರು ಇವತ್ತು 1,000 ರೂಪಾಯಿ ಮಾಡ್ತಾರೆ. ಅದೇ ಇನ್ನೊಂದು ಇಲ್ಲೇ ಎಲ್ಲರೂ ಬಟ್ಟೆ ಅಂಗಡಿಗೆ ಹೋಗೋರು ಬರೀ 4,000 5,000ಕ್ಕೆ ಹೋಗ್ತಾರೆ. ಅವನದು 15,000 16,000 ಆಗುತ್ತೆ. ಹಾಗಾಗಿ ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು ಮೇಡಮ್. ದುಡ್ಡನ್ನು ಒಂದು ಸೇಯಿಂಗ್ ಇದೆ, ನಾವು ದುಡ್ಡನ್ನು ಹಿಂಬಾಲಿಸಬಾರ್ದು, ದುಡ್ಡು ನಮ್ಮನ್ನು ಹಿಂಬಾಲಿಸಬೇಕು. ಆಗ ನಿಮಗೆ ನಿಮ್ಮ ಲೈಫಲ್ಲಿ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ, ನೀವು ಇದು ಮಾಡ್ಬೋದು. ಬಹುಶಃ ತಮ್ಮ ಏಳಿಗೆ ಗುಟ್ಟು ಅದಿರ್ಬೋದು, ತಾವು ಬೆಳೆದು ಬಂದ ಹಾದಿ ಇರ್ಬೋದು. ಬಹುಶಃ ನಾನು ಕೇಳಿದಾಗ ಬಹಳ ನನಗೆ ಖುಷಿ ಕೊಟ್ಟಿದ್ದದ್ದು, ನಾವು ಏನು ಬಡತನದಲ್ಲಿ ಬಂದಿರ್ತೇವೆ, ನಮ್ಮ ಮನಸ್ಸು ತುಡಿತಾ ಇರ್ತದೆ. ಹೌದು. ಬಹುಶಃ ಆ ತುಡಿತದೆ ತಾವು ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವಂಥದ್ದು. ಬಹುಶಃ ಅದನ್ನು ಭಾಳ ಖುಷಿಯಿಂದ ತಾವು ಹೇಳಿದರೆ, ಒಂದು ಪುಟ್ಟ ಮಕ್ಕಳು ನಮ್ಮ ಸರ್ ಅಂತೇಳಿ ಹೇಳುವಾಗ ನಮಗೆಲ್ಲ ಒಂದು ರೀತಿ ಖುಷಿ ಕೊಡುತ್ತೆ ಅಂತ. ಬಹುಶಃ ಆ ಖುಷಿನೆಲ್ಲ ಇಟ್ಕೊಂಡು ಬಂದಂಥವ್ರು. ಬಹುಶಃ ರಾಜಕೀಯದಲ್ಲೂ ಕೂಡ ಹೆಮ್ಮರವಾಗಿ ತಾವು ಬೆಳಿಬೇಕು. ಸುಮಾರು 1 ಗಂಟೆಗಳ ಕಾಲ ಮುಕ್ತವಾಗಿ ಮಾತನಾಡಿದ್ದೇನೆ, ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಕೆಲವೆಲ್ಲ ಒಂದು ಕಡೆ 1-2-3 ಕ್ವಶನಿಗೆ ತಾವು ಎಲ್ಲ ಬೇಡ ನನಗೆ ಈಗ ಆನ್ಸರ್ ಕೊಡೋದು ಅಂತ ಹೇಳುವ ತಮಗೆ ಅನಿಸಿತ್ತು. ಅದನ್ನು ಕೂಡ ತಾವು ಅದನ್ನ ಭಾಳ ಎಂತ ಹೇಳೋದು, ಒಂದರ ರೀತಿ ಬುದ್ಧಿವಂತ ರಾಜಕಾರಣಿ ಅಂತ ನನಗೆ ಪದೇ ಅನ್ನಿಸ್ತದೆ. ನಿಮಗೆ ಒಂದು ರೀತಿ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ರಾಜಕಾರಣಿ ಕೂಡ ತಾವು. ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಲಿಕ್ಕೆ ಬಹುಶಃ ಮತ್ತೊಮ್ಮೆ ನಿಮಗೊಂದು ಅವಕಾಶಗಳು ಬಂದಿದೆ. ಯೋಚನೆ ಮಾಡಿ ತಾವು ನಿರ್ಧಾರವನ್ನು ತಗೊಂಡಿದ್ದೀರಾ ಅಂತ ಹೇಳಿದ್ದೀರಾ. ಭಾರತೀಯ ಜನತಾ ಪಕ್ಷದತ್ತ ನಾನು ನವೆಂಬರ್ 17ನೇ ತಾರೀಕಿಗೆ ನನ್ನ ಬೆಂಬಲಿಗರಿಗೊಂದಿಗೆ ನಾನು ಪಾರ್ಟಿಗೆ ಹೋಗ್ತಾ ಇದ್ದೇನೆ ಅಂತ. ಬಹುಶಃ ಯಶಸ್ವಿಯಾಗಲಿ. 2028ರ ಚುನಾವಣೆಯತ್ತ ನಮ್ಮೆಲ್ಲರ ಚಿತ್ತ ಇದೆ. ಆಗ ತಾವು ಏನು ಮಾಡ್ತೀರಾ, ತಮ್ಮ ನಡೆ ಏನು, ತಮ್ಮ ಮುಂದಿನ ಉದ್ದೇಶಗಳೇನು, ಅಥವಾ ತಾವು ಯಾಕೆ BJPನ ನೆಚ್ಚಿ ಬಂದಿರಿ, BJPಯಲ್ಲಿ ತತ್ವ ಸಿದ್ಧಾಂತ ಬದ್ಧತೆ ಎಲ್ಲವೂ ಇದೆಯಾ, ಎಲ್ಲ ಪ್ರಶ್ನೆಗಳಿಗೆ 28ರವರೆಗೆ ಕಾಯಲೇಬೇಕಾಗುತ್ತೆ. ಆಗ ಮುಕ್ತವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ಈಗ ನೀವು ಪಕ್ಷಕ್ಕೆ ಹೋಗ್ತಾ ಇರುವಂಥವ್ರು, ಪಕ್ಷದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಈಗ ಸರಿಯಾದ ಟೈಮ್ ನನಗೆ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದರೆ ತಾವು ಏನು ಪಳಗಲಿಲ್ಲ ಅಥವಾ ಯಾರ ಜೊತೆ ಒಡನಾಡಿ ಆಗಿರಲಿಲ್ಲ. 2.5 ವರ್ಷದ ಹಿಂದೆ ತಾವು ಹೇಳಿ ನನ್ನನ್ನು ಸೌಜನ್ಯವಾಗಿ ನಡೆದುಕೊಂಡಿಲ್ಲ ಅಂತ ಹೇಳುವ ಮನನೊಂದು ತಾವು ಇವತ್ತು BJP ಹತ್ರ ಹೋಗ್ತಾ ಇದ್ದೀರಾ. ಬಹುಶಃ ಅಲ್ಲಿ ಕೂಡ ನಿಮಗೆ ಯಾವುದೇ ನೋವನ್ನು ಕೊಡದಿರಲಿ. ಬಹುಶಃ 28ರ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ಮುಖಾಮುಖಿಗೆ ಚರ್ಚೆಗೆ ಬಂದೇ ಬರ್ತೇನೆ. ಅವತ್ತು ನಿಮ್ಮಿಂದ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ತಗೊಳ್ತೇನೆ ಅಂತ ಹೇಳ್ತಾ, ಏನು BJPಗೆ ಹೋಗ್ತೇನೆ ಅಂತ ಹೇಳುವ ನಿಮ್ಮ ಚಿತ್ತ ಏನಿದೆ ಅದು ಹೆಮ್ಮರವಾಗಿ ಬೆಳೀಲಿ. ರಾಜಕೀಯದಲ್ಲಿ ಹರಪಳ್ಳಿ ರವೀಂದ್ರ, ನನಗೆ ಪದೇ ಅನ್ನಿಸ್ತಾ ಇದೆ, ಹರಪಳ್ಳಿ ರವೀಂದ್ರ ಅವರು ವೈಟ್ ಶೀಟ್ ಹಾಳೆ ಇದ್ದಂಗೆ. ರಾಜ್ಯಕ್ಕೆ ಇವರಿಗೆ ಕಷ್ಟ ಆಗ್ಬೋದಾ ಅಂತ ಹೇಳುವಂಥದ್ದು ನನ್ನೊಳಗಿನ ಪ್ರಶ್ನೆ. ನೇರ ನುಡಿ, ನೇರ ವ್ಯಕ್ತಿತ್ವ ಇದ್ದಂಥವರಿಗೆ ರಾಜಕಾರಣ ಸ್ವಲ್ಪ ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಅಂತ. ಆದರೆ 2028ರ ನಮ್ಮೆಲ್ಲರ ಚಿತ್ತಕ್ಕೆ ತಾವು ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಆಗ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮ ಜೊತೆ ನಾನು ಸಂದರ್ಶನ ಮಾಡ್ತೇನೆ ಅಂತ ಹೇಳ್ತಾ, ನವೆಂಬರ್ 17ರಂದು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಹೋಗ್ತಾ ಇದ್ದೀರಾ. ತಮಗೆ ಎಲ್ಲರ ಪರವಾಗಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಭಾಳ ಯೋಚನೆ ಮಾಡಿ ದೃಢ ನಿರ್ಧಾರ ಇಟ್ಟು ತಾವು ಒಂದು ಹೆಜ್ಜೆಯನ್ನು ಇಟ್ಟಿರಾ. ಆ ಹೆಜ್ಜೆ ಸದೃಢವಾಗಿರಲಿ ಅಂತೇಳಿ ತಮಗೆ ಶುಭವನ್ನು ಹಾರಿಸ್ತೇನೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ವ್ಯಕ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಸಕಾಲಿಕ ಸುದ್ದಿ, ಸದಾಭಿರುಚಿಯ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತರವಾಹಿನಿ. ನಮಸ್ಕಾರ.